ಎಲ್ರಿಗೂ ನಮಸ್ಕಾರ. So before moving to the actual topic, look at the title, revealing the topper secrets. What are these topper secrets? See, UPSC exam ಅಂತ ಬಂದಾಗ ರೈಟ್, ಪ್ರತಿ ವರ್ಷ ಟಾಪರ್ಸ್ ಬರ್ತಿರ್ತಾರೆ ರೈಟ್, ಆ್ಯಂಡ್ ಅವ್ರ ಬ್ಯಾಕ್ ಗ್ರೌಂಡ್ ನೋಡಿದ್ದೆ ಅದಲ್ಲಿ. ಸೊ ಮೆಜಾರಿಟಿ ಆರ್ ಫ್ರಮ್ IIT, ಮೆಡಿಸಿನ್, ಸಮ್ BSc, BCom ಅಂಡ್ ಅಗ್ರಿಕಲ್ಚರ್ ಗ್ರಾಜುಯೇಷನ್. ಸೊ ಈ ತರ ವೇರಿಯಸ್ ಡಿಗ್ರೀಸ್ ಇಂದ ಬರ್ತಾರೆ. ಬಟ್ ಎಲ್ರಿಗೂ ಎಕ್ಸಾಮ್ ಸೇಮ್ ಇರುತ್ತೆ ರೈಟ್. ಒಂದೇ ಪ್ರಿಲಿಮ್ಸ್, ಒಂದೇ ಮೇನ್ಸ್ ಅಂಡ್ ಸೇಮ್ ಇಂಟರ್ವ್ಯೂ ಸ್ಟೇಜ್. ಸೊ ಇಫ್ ಯು ಕ್ಲಿಯರ್ ದೀಸ್ 3 stages, you become an IAS ಆಫೀಸರ್ ಆರ್ IPS ಆರ್ IRS ಆರ್ ರೆಸ್ಪೆಕ್ಟಿವ್. ಬಟ್ ಇವರೆಲ್ಲರಲ್ಲಿ ಒಂದು ಕಾಮನ್ ಪಾಯಿಂಟ್ ಏನು ಗೊತ್ತಾ? ದೇರ್ ಆರ್ ಹಿಡನ್ ಸೀಕ್ರೆಟ್ಸ್. ನನ್ನ ಒಂದು UPSC ಜರ್ನಿ 7 years ಇದೆ. ಸೊ UPSC ಜರ್ನಿಯಲ್ಲಿ ಒನ್ ಕಾಮನ್ ಥಿಂಗ್ ಐ ಹ್ಯಾವ್ ಅಬ್ಸರ್ವ್ಡ್ ಈಸ್ ದೇರ್ ಇಸ್ ಎ ಸೀಕ್ರೆಟ್. ಏನದು ನೋಡೋಣ ಬನ್ನಿ. ಡೆಫಿನೆಟ್ಲಿ ಈ ವಿಡಿಯೋ ಅಂತೂ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಡೋಂಟ್ ಸ್ಕಿಪ್ ದಿಸ್ ವಿಡಿಯೋ. ಸೊ ಇದು ನಿಮ್ಮ ತುಂಬಾ ಟೈಮ್, ಎನರ್ಜಿ ಸೇವ್ ಮಾಡುತ್ತೆ. ಅದ್ರ ಜೊತೆಗೆ ಯು ವಿಲ್ ಗೆಟ್ ದ ವೆರಿ ಇಂಪಾರ್ಟೆಂಟ್ ಸ್ಕಿಲ್. ಯಾವುದೇ ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ಎನಿ ಕಾಂಪಿಟೇಟಿವ್ ಎಕ್ಸಾಮ್ನೋ, ಸೊ ನಿಮಗೆ ಈ ಸ್ಕಿಲ್ ಅನ್ನೋದು ಮಸ್ಟ್ ಬೇಕೇ ಬೇಕು ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಅಂತಂದ್ರೆ. ಸೊ ಐ ವಿಲ್ ಗೋಯಿಂಗ್ ಟು ಟೆಲ್ ಯು ದಟ್ ಸ್ಕಿಲ್. ಆ ಸ್ಕಿಲ್ ಏನು ಅಂತಂದ್ರೆ, ಓದಿದ್ದು ನೆನಪಿಡೋದು ಹೇಗೆ ಅಂತ ರೈಟ್. ಸಿಲೆಬಸ್ ಅಂತ ಬಂದಾಗ ವೆರಿ ವ್ಯಾಸ್ಟ್ ಸಿಲೆಬಸ್. ಟೇಕ್ ಎನಿ ಕಾಂಪಿಟೇಟಿವ್ ಎಕ್ಸಾಮ್, ಓಕೆ. ಸೊ ಸಿಲೆಬಸ್ ಅನ್ನೋದು ತುಂಬಾ ವ್ಯಾಸ್ಟ್ ಇದೆ. ಸೊ ಎಲ್ಲರೂ ಓದ್ತೀವಿ, ಅರೌಂಡ್ 10 to 14 hours ಸ್ಟೂಡೆಂಟ್ಸ್ ಓದ್ತಿರ್ತಾರೆ ಲೈಬ್ರರಿಯಲ್ಲಿ ಕೂತು. ಬಟ್ ಆ ಓದಿದ್ದು ನೆನ್ಪಿಡೋದು ಹೇಗೆ? ಸೊ ದಟ್ಸ್ ವಾಟ್ ಮ್ಯಾಟರ್ಸ್ ರೈಟ್. ಎಕ್ಸಾಮ್ ಅಂತ ಬಂದಾಗ ನೀನು ಎಷ್ಟು ಓದಿದ್ಯಾ ಅಂತ ಕೇಳಿಲ್ಲ, ಅದನ್ನ ನೆನ್ಪಿಡ್ಕೊಂಡು ನೀನು ಎಕ್ಸಾಮ್ ಅಲ್ಲಿ ರೀಪ್ರೊಡ್ಯೂಸ್ ಮಾಡ್ತಿದ್ಯಾ? ದಟ್ ಇಸ್ ದ ಕ್ವಶನ್ ದೇ ಆರ್ ಆಸ್ಕಿಂಗ್ ರೈಟ್. ಸೊ ಆ ರೀಪ್ರೊಡ್ಯೂಸ್ ಮಾಡುವಂತ ಟೆಕ್ನಿಕ್ ಏನು? ಸೊ ಐ ಆಮ್ ಗೋಯಿಂಗ್ ಟು ಟೆಲ್ ಯು ದ ಮೋಸ್ಟ್ ಇಂಪಾರ್ಟೆಂಟ್ ಟೆಕ್ನಿಕ್ ರೈಟ್. ಸೊ ಅದನ್ನ ನಿಮಗೆ ಒಂದು ಎಕ್ಸಾಂಪಲ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಜಸ್ಟ್ ಲಿಸನ್ ಕೇರ್ಫುಲಿ, ಓಕೆ. ಪೆನ್ ಅಂಡ್ ಪೇಪರ್ ತಗೊಳ್ಳಿ, ಓಕೆ. ಸೊ ಹೇಳೋ ಪಾಯಿಂಟ್ಸ್ ನ ಬರೀತಾ ಹೋಗಿ, ಫೈನ್, ಅಂಡ್ ಟೇಕ್ ಇಟ್ ವೆರಿ ಸೀರಿಯಸ್ಲಿ. ಇಟ್ ಈಸ್ ದ ಮೋಸ್ಟ್ ಎಸೆನ್ಷಿಯಲ್ ಸ್ಕಿಲ್ ಯು ನೀಡ್ ಇನ್ UPSC ಆರ್ ಎನಿ ಕಾಂಪಿಟೇಟಿವ್ ಎಕ್ಸಾಮ್ ರೈಟ್. ಓಕೆ, ಸೊ ಐ ವಿಲ್ ಗಿವ್ ಯು ದ ಒನ್ ಎಕ್ಸಾಂಪಲ್. ತುಂಬಾ ಎಕ್ಸಾಮ್ಸ್ ಅಲ್ಲಿ ದೇರ್ ಇಸ್ ಎ ಕ್ವಶನ್ ಏನಂತಂದ್ರೆ, ಐ ವಿಲ್ ಎಕ್ಸ್ಪ್ಲೇನ್ ಯು ಒನ್ ಕಾನ್ಸೆಪ್ಟ್ ಹಿಯರ್. The sources of the Indian Constitution. Sources of the Indian Constitution. Okay. So ಇಲ್ಲಿ ಅಂತ ಬಂದಾಗ ನಿಮಗೆ ರೈಟ್, ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935, ದೆನ್ ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್, ದೆನ್ USA, ದೆನ್ ಐರ್ಲ್ಯಾಂಡ್, ದೆನ್ ಕೆನಡಾ ಅಂಡ್ ಆಸ್ಟ್ರೇಲಿಯಾ. ಸೊ ಈ ತರ ಒಂದು ಕಾನ್ಸ್ಟಿಟ್ಯೂಷನ್ ಇಂದ ನಾವು ಫೀಚರ್ಸ್ ನ ಅಡಾಪ್ಟ್ ಮಾಡ್ಕೊಂಡಿದೀವಿ ರೈಟ್. ಸೊ ಅಮಾಂಗ್ ದಟ್ ಇಂಪಾರ್ಟೆಂಟ್ ಬಂದು ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್, ಓಕೆ. ಸೊ ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್, ಸೊ ಇದರಿಂದ ಕೆಲವೊಂದು ಫೀಚರ್ಸ್ ನಾವು ಅಡಾಪ್ಟ್ ಮಾಡ್ಕೋತೀವಿ. ಯಾವ್ದಾವ್ದು? ಲೆಟ್ಸ್ ಸಿ ಒನ್ ಬೈ ಒನ್. ಪಾರ್ಲಿಮೆಂಟರಿ ಗವರ್ನಮೆಂಟ್, ದೆನ್ ರೂಲ್ ಆಫ್ ಲಾ, ದೆನ್ ರಿಟ್ಸ್, ದೆನ್ ಪಾರ್ಲಿಮೆಂಟರಿ ಪ್ರಿವಿಲೇಜಸ್, ದೆನ್ ಸಿಂಗಲ್ ಸಿಟಿಜನ್ಶಿಪ್, then bicameralism, then legislative procedure, then CAG. So ಈ ಒಂದು ಫೀಚರ್ಸ್ ನ we have adapted from the British Constitution. ಸೊ ತುಂಬಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ, ಪಾರ್ಲಿಮೆಂಟರಿ ಗವರ್ನಮೆಂಟ್ ಯಾವ ಒಂದು ಕಾನ್ಸ್ಟಿಟ್ಯೂಷನ್ ಇಂದ ನಾವು ತಗೊಂಡಿದ್ವಿ, ವೆದರ್ ಇಟ್ ಈಸ್ ಬ್ರಿಟಿಷ್ ಆರ್ USA ಆರ್ ಕೆನಡಾ. ಸೊ ಈ ತರ ನಿಮ್ಗೆ ಆಪ್ಷನ್ಸ್ ಕೊಡ್ತಾರೆ. ಅಂಡ್ ಸಮಟೈಮ್ಸ್ ಈಗ KPSC ಲೆವೆಲ್ ಹೆಂಗ್ ಆಗಿದೆ ಅಂತಂದ್ರೆ 2-3 ಕೇಳ್ತಾರೆ, ಲೈಕ್ ರೂಲ್ ಆಫ್ ಲಾ, ರಿಟ್ಸ್, ದೆನ್ ಪಾರ್ಲಿಮೆಂಟರಿ ಪ್ರಿವಿಲೇಜಸ್. ಸೊ ಇದನ್ನ ಯಾವ ಒಂದು ಕಾನ್ಸ್ಟಿಟ್ಯೂಷನ್ ಇಂದ ತಗೊಂಡಿದೀವಿ ಅಂತ. ಸೊ ಇದಕ್ಕೆ ಏನ್ ಮಾಡ್ಬೇಕಾಗುತ್ತೆ? ನಾವು 4-5 ಸರಿ ಓದ್ಬೇಕಾಗುತ್ತೆ, ಮಿನಿಮಮ್ 4 to 5 times. ಈವನ್ ಕೆಲವೊಂದ್ ಟೈಮ್ 10 times ಓದಿದ್ರು ಕೂಡ ನೆನಪಿರಲ್ಲ ರೈಟ್. ಸೊ ಇದನ್ನ ನಾವು ಓದ್ತೀವಿ. ಅಂಡ್ ಈ ಒಂದು ಎಕ್ಸ್ಪ್ಲನೇಷನ್ ನಿಮಗೆ ಯೂಟ್ಯೂಬ್ ಅಲ್ಲಿ ಯು ಜಸ್ಟ್ ಟೈಪ್ ಲೈಕ್ ಪಾರ್ಲಿಮೆಂಟರಿ ಗವರ್ನಮೆಂಟ್ ಅಂತ ಅಂದ್ರೆ ದೇರ್ ಆರ್ 100 number ಆಫ್ ವಿಡಿಯೋಸ್ ನಿಮಗೆ ಪ್ಲೇ ಆಗುತ್ತೆ, ತೋರಿಸುತ್ತೆ, ವೇರ್ ಯು ಕ್ಯಾನ್ ಗ್ರಾಸ್ಪ್ ದ ಕಂಟೆಂಟ್. ಬಟ್ ಇಲ್ಲಿ ನಾನು ಅದನ್ನ ಹೇಳಕ್ ಬಂದಿಲ್ಲ ನಿಮಗೆ. ನಾನು ಟೈಟಲ್ ಹೇಳಿದಂಗೆ, ಸೊ ಈ ಒಂದು ಫೀಚರ್ಸ್ ನ ನೆನ್ಪಿಡೋದು ಹೇಗೆ? ಇದು ಬ್ರಿಟಿಷ್ ಇಂದ ಅಂತ ತಗೊಂಡಿದೀವಿ, ಹೆಂಗ್ ನೆನ್ಪಿಡ್ತೀರಾ? ಈಗ ಟ್ರೆಡಿಷನಲ್ ಸ್ಕೂಲ್ಸ್ ಅಲ್ಲಿ ಏನ್ ಮಾಡ್ತಿದ್ವಿ? ಪಾರ್ಲಿಮೆಂಟರಿ ಗವರ್ನಮೆಂಟ್, ರೂಲ್ ಆಫ್ ಲಾ, ರೈಟ್ಸ್,
ಸಿಂಗಲ್ ಸಿಟಿಜನ್ಶಿಪ್, ಕ್ಯಾಗ್, ಲೆಜಿಸ್ಲೇಟಿವ್ ಪ್ರೊಸೀಜರ್, ಬೈಕ್ಯಾಮರಲಿಸಮ್ ಈ ತರ ಮಗಪ್ ಮಾಡ್ತಿದ್ವಿ, ರೈಟ್? ಸೊ ಈ ತರ ಮಗಪ್ ಮಾಡ್ತೀವಿ. ಸೊ ಈ ಒಂದು ಟ್ರೆಂಡ್ ಹೋಗಿದೆ. ಯು ನೀಡ್ ಟು ಅಡಾಪ್ಟ್ ದ ನ್ಯೂ ಸ್ಕಿಲ್. ಓಕೆ, ಸೊ ವಾಟ್ ಈಸ್ ದಟ್ ಸ್ಕಿಲ್? ಸೊ ಲೆಟ್ಸ್ ಸಿ ದಟ್ ಸ್ಕಿಲ್. ದಟ್ ಈಸ್ ಕಾಲ್ಡ್ ನೆಮೋನಿಕ್ ಮೆಥಡ್ ಅಂತ ಹೇಳ್ತೀವಿ. ಓಕೆ, ಸೊ ನೆಮೋನಿಕ್ ಮೆಥಡ್, ಇಟ್ಸ್ ವೆರಿ ಈಸಿ ಒನ್ ವೆನ್ ಯು ಅಂಡರ್ಸ್ಟ್ಯಾಂಡ್ ದ ಟೆಕ್ನಿಕ್ ಬಿಹೈಂಡ್ ದಟ್, ರೈಟ್? ಸೊ ದೇರ್ ಆರ್ ಕಾಲ್ಸ್ ಟ್ರಿಕ್ಸ್ ಅಂತ ಹೇಳ್ತೀವಿ. ಆಕ್ಚುಲಿ ಟ್ರಿಕ್ಸ್ ಅನ್ನೋದಕ್ಕಿಂತ ಇಟ್ ಈಸ್ ನೆಮೋನಿಕ್. ಓಕೆ, ಫೈನ್. ಸಿ, ನಾನು ಹೇಳಿದೆ ನಿಮಗೆ ಎಕ್ಸಾಂಪಲ್ ಏನಂತ, ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ ಇಂದ ಏನ್ ತಗೊಂಡಿದೀವಿ ಅಂತ. ಸೊ ಲಿಸನ್ ಕೇರ್ಫುಲಿ. ನಿಮಗೆ ಒಂದು ಸ್ಟೋರಿ ಹೇಳ್ತೀನಿ, ಇಲ್ಲಿ ಕೇಳಿ. ಓಕೆ, ದೇರ್ ಇಸ್ ಎ ಸ್ಟೋರಿ. ಹೇಗೆ ನೆನ್ಪಿಡ್ಬೇಕು ಅಂತ ಜಸ್ಟ್ ಒಂದು 15 ಮಿನಿಟ್ಸ್ ಅಷ್ಟೇ ವಿಡಿಯೋ ಇರುತ್ತೆ. ಸೊ ಪ್ಲೀಸ್ ವಾಚ್ ಇಟ್ ಕಂಪ್ಲೀಟ್ಲಿ. ಸೊ ಲಾಸ್ಟ್ ವರ್ಗೂ ನೋಡಿ, ಡೋಂಟ್ ಮಿಸ್ ಎನಿ ಪಾರ್ಟ್ ಆಫ್ ಇಟ್. ನೀವು ಸ್ಕಿಪ್ ಮಾಡಿ ನೋಡಿದ್ದೀರ ಅಂದ್ರೆ ನಿಮ್ಗೆ ಏನು ಅರ್ಥ ಆಗಲ್ಲ ಇಲ್ಲಿ. ಓಕೆ, ಫೈನ್. ಸಿ, ಈಗ ನೋಡಿ, ವರ್ಡ್ ಅಲ್ಲೇ ನೋಡಿ, ಬ್ರಿಟಿಷ್. ಸೊ ಈಗ ಬ್ರಿಟಿಷ್ ಅಂದ ತಕ್ಷಣ ನಮ್ಗೆ ಏನ್ ನೆನಪಾಗುತ್ತೆ? ಯು ಜಸ್ಟ್ ರಿಮೆಂಬರ್ ಮಾಡ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ಏನ್ ನೆನಪಿ ಯೂಶಲಿ ಸ್ಪೋರ್ಟ್ಸ್ ಅಂತ ಬಂದಾಗ, ರೈಟ್? ಬ್ರಿಟಿಷ್ ಅಂತ ಬಂದಾಗ ಕ್ರಿಕೆಟ್. ಸೊ ಕ್ರಿಕೆಟ್ ಇಂಟ್ರೊಡ್ಯೂಸ್ ಆಗಿದೆ ಬ್ರಿಟಿಷ್ ಇಂದ, ರೈಟ್? ಸೊ ನೀವು ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ ಅಂದ ತಕ್ಷಣ ನಿಮಗೆ ಕ್ರಿಕೆಟ್ ಅನ್ನೋ ಗೇಮ್ ನೆನಪಾಗಬೇಕು. ಸರ್, ಇದಕ್ಕೂ ಲಿಂಕ್ ಏನು? ಎಸ್, ಐ ವಿಲ್ ಟೆಲ್ ಯು ದಟ್. ಸೊ ಕ್ರಿಕೆಟ್ ಅಂತ ಬಂದಾಗ ಯು ರಿಮೆಂಬರ್ ದ ಒನ್ ಟರ್ಮ್. ಏನದು ಅಂತಂದ್ರೆ CPL ವೆಸ್ಟ್ ಬೆಂಗಾಲ್, P2L2, ಕ್ರಿಕೆಟ್ ಪ್ರೀಮಿಯರ್ ಲೀಗ್ ವೆಸ್ಟ್ ಬೆಂಗಾಲ್, ಆರ್ ವೆಸ್ಟ್ ಬೆಂಗಾಲ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್. ಸೊ ಈಸಿಯಾಗಿ ನೆನ್ಪಿಡ್ಬೋದಾ? IPL ಎಲ್ರಿಗೂ ಗೊತ್ತೇ ಇದೆ, ರೈಟ್? ಸೊ ನಮಗೆ IPL ಬೇಗ, ಇಲ್ಲಿ CPL ತಗೊಳ್ಳಿ, ಕ್ರಿಕೆಟ್ ಪ್ರೀಮಿಯರ್ ಲೀಗ್. ಸೊ ಅಂಡ್ ವೆಸ್ಟ್ ಬೆಂಗಾಲ್, ಸೊ ಇದು ನಮ್ಗೆ ಗೊತ್ತೇ ಇರುತ್ತೆ. ಸೊ ಈ ವೆಸ್ಟ್ ಬೆಂಗಾಲ್ ನಮ್ಗೆ ಎಲ್ರಿಗೂ ಗೊತ್ತಿದೆ, CPL ಅನ್ನೋ ಟರ್ಮು ನೆನಪಿದೆ. ಸೊ ಇಷ್ಟು ನೆನಪಿದ್ರೆ ಯು ಆರ್ ಡನ್ ವಿತ್ ದ ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್. ಸೊ ಈಗ CPL ವೆಸ್ಟ್ ಬೆಂಗಾಲ್ ಅಂದ್ರೆ ಏನು ನೋಡೋಣ ಬನ್ನಿ. ವೇಟ್. ಸೊ ಸಿ ಅಂದ್ರೆ ಏನು? ಸಿಟಿಜನ್ಶಿಪ್, ಐ ಟೋಲ್ಡ್ ಯು, ರೈಟ್? ದಟ್ ಈಸ್ ಸಿಂಗಲ್ ಸಿಟಿಜನ್ಶಿಪ್. ದೆನ್ P ಬನ್ನಿ. P ಅಂತಂದ್ರೆ ಪ್ರಿವಿಲೇಜಸ್, ಪಾರ್ಲಿಮೆಂಟರಿ ಪ್ರಿವಿಲೇಜಸ್, ಅಂಡ್ ವಾಟ್ ಈಸ್ ಅನದರ್ ಥಿಂಗ್? ಪಾರ್ಲಿಮೆಂಟರಿ ಗವರ್ನಮೆಂಟ್. ದೆನ್ L ಅಂತ ಬನ್ನಿ. L ಅಂತ ಬಂದಾಗ ರೂಲ್ ಆಫ್ ಲಾ. ಅನದರ್ L, ವಾಟ್ ಈಸ್ ಅನದರ್ L? ಲೆಜಿಸ್ಲೇಟಿವ್ ಪ್ರೊಸೀಜರ್, L. ದೆನ್ W ಅಂತ ಬಂದ್ರೆ ವ್ರಿಟ್ಸ್, ಅಂಡ್ B ಅಂತ ಬಂದ್ರೆ ಬೈಕ್ಯಾಮರಲಿಸಮ್. ಸಿ, ಇಫ್ ಯು ರಿಮೆಂಬರ್ CPL ವೆಸ್ಟ್ ಬೆಂಗಾಲ್, ಯು ಗೋಯಿಂಗ್ ಟು ರಿಮೆಂಬರ್ ದ ಎಂಟೈರ್ ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ ಇಂದ ನಾವೇನ್ ತಗೊಂಡಿದೀವಿ ಅಂತ. ಸೊ ಈಗ ಅವ್ರು ಏನೇ ಕೇಳಲಿ, ಯು ವಿಲ್ ಕಮ್ ಟು ನೋ ದಟ್, ರೈಟ್? ಸೊ ಈಗ ನಿಮಗೆ ವರ್ಡ್ ಅಲ್ಲೇ ನೆನಪಾಯ್ತು. ಈಗ ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ ನಾವೇನ್ ತಗೊಂಡಿದೀವಿ? ಬ್ರಿಟಿಷ್ ಅಂದ ತಕ್ಷಣ ನಿಮ್ಗೆ ಕ್ರಿಕೆಟ್ ನೆನಪಾಗಬೇಕು. ಕ್ರಿಕೆಟ್ ಅಂದ್ರೆ ಯಾವುದು? CPL ವೆಸ್ಟ್ ಬೆಂಗಾಲ್, ಆರ್ ವೆಸ್ಟ್ ಬೆಂಗಾಲ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್. ಮುಗೀತು. ಈಗ ಬನ್ನಿ ನೋಡೋಣ ಒಂದೊಂದೇ. ಸಿ, ನಾ ಹೇಳಿದೆ ಫಸ್ಟ್ ಏನಂತ, CPL ವೆಸ್ಟ್ ಬೆಂಗಾಲ್. ಫಸ್ಟ್ C, ದಟ್ ಈಸ್ ಸಿಂಗಲ್ ಸಿಟಿಜನ್ಶಿಪ್. ವೇಟ್, ಐ ವಿಲ್ ಯೂಸ್ ದ ಮಾರ್ಕರ್. ಓಕೆ, ಫೈನ್. ಸಿಂಗಲ್ ಸಿಟಿಜನ್ಶಿಪ್, ಸಿ ಆಯ್ತಾ. ನೆಕ್ಸ್ಟ್ P, ಪಾರ್ಲಿಮೆಂಟರಿ ಪ್ರಿವಿಲೇಜಸ್, ರೈಟ್? ಅಂಡ್ ಪಾರ್ಲಿಮೆಂಟರಿ ಗವರ್ನಮೆಂಟ್. CP ಆಯ್ತು. ನೆಕ್ಸ್ಟ್ L, ವಾಟ್ ಯು ಮೀನ್ ಬೈ L? ಲೆಜಿಸ್ಲೇಟಿವ್ ಪ್ರೊಸೀಜರ್. ಓಕೆ, ಅಂಡ್ ಅನದರ್ L ಈಸ್ ರೂಲ್ ಆಫ್ ಲಾ. ಈಗ ಆಯ್ತು, CPL ಆಯ್ತಾ. ದೆನ್ ವೆಸ್ಟ್ ಬೆಂಗಾಲ್, ವಾಟ್ ಯು ಮೀನ್ ಬೈ W? ವ್ರಿಟ್ಸ್. ವೇರ್ ಇಟ್ ಈಸ್ ವ್ರಿಟ್ಸ್. W ಬೆಂಗಾಲ್ ಮೀನ್ಸ್ ಬೈಕ್ಯಾಮರಲಿಸಮ್. ಸೊ ನಿಮಗೆ 1 2 3 4 5 6 7, ಸೊ 7 ಫೀಚರ್ಸ್ ನಿಮಗೆ ಮಗಪ್ ಆಯ್ತು. ಸೊ ದಿಸ್ ಈಸ್ ಹೌ ಯು ನೀಡ್ ಟು ರಿಮೆಂಬರ್. ಸಿ, ಈಗ ನೀವು ಕಣ್ಮುಚ್ಕೊಳ್ಳಿ. ಎಸ್, ಕ್ಲೋಸ್ ಯುವರ್ ಐಸ್. ಜಸ್ಟ್ ರಿಮೆಂಬರ್ ದಟ್ ಬ್ರಿಟಿಷ್ ಅಂದ ತಕ್ಷಣ, ಎಸ್, ಪ್ಲೀಸ್ ಬಿ ಆಕ್ಟಿವ್ ಇನ್ ದ ವೆಲ್ ಲಿಸನಿಂಗ್ ದ ವಿಡಿಯೋ. ನೋ, ಯು ಜಸ್ಟ್ ಫಾಲೋ ದಟ್ ರೂಲ್. ನಾನು ಏನು ಹೇಳ್ತೀನಲ್ಲ, ನೀವು ಫಾಲೋ ಮಾಡಿದ್ರೆ ಅಂದ್ರೆ ಡೆಫಿನೆಟ್ಲಿ ಯು ನೆವರ್ ಗೋಯಿಂಗ್ ಟು ಫರ್ಗೆಟ್ ಅಗೇನ್. ಇದು ಸಿ, ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ ಅಂತ ಬಂತು, ರೈಟ್? ಬ್ರಿಟಿಷ್ ಅಂದ್ರೆ ನಿಮ್ಗೆ ಏನ್ ನೆನಪಾಗುತ್ತೆ? ಸೊ ಕ್ರಿಕೆಟ್. ಸೊ ಕ್ರಿಕೆಟ್ ನಾವು ಅಲ್ಲಿಂದ ಕಲ್ತೀವಿ, ದಟ್ ಈಸ್ ಕ್ರಿಕೆಟ್. ಸೊ ಕ್ರಿಕೆಟ್ ಅಂತ ಬಂದ್ರೆ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ವೆಸ್ಟ್ ಬೆಂಗಾಲ್. ನಮಗೆಲ್ಲ ಗೊತ್ತಿದೆ. IPL ಗೊತ್ತಿಲ್ಲದೆ ಇರೋರೇ ಇಲ್ಲ ಆಕ್ಚುಲಿ, ಚಿಕ್ಕ ಮಕ್ಕಳಿಂದ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಸೊ ದಟ್ ಈಸ್ ಹೌ CPL ವೆಸ್ಟ್ ಬೆಂಗಾಲ್. ಸೊ ದಿಸ್ ಈಸ್ ದ ನಿಮೋನಿಕ್, CPL ವೆಸ್ಟ್ ಬೆಂಗಾಲ್ ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್. ಫೈನ್, ಓಕೆ. ಸೊ ಈಗ ಫಸ್ಟ್ ಒನ್ ಬನ್ನಿ, ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್. ಸೊ ಇದು ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್, ರೈಟ್? ಸೊ ಯು ರಿಮೆಂಬರ್ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಬಂದ್ರೆ ಇಟ್ ಇಸ್ ಎ ಬಿಗ್ ಪೊಟ್ಯಾಟೋ ಅಂತ ನೆನ್ಪಿಟ್ಕೊಳ್ಳಿ. ಇದು ದೊಡ್ಡ ಪೊಟ್ಯಾಟೋ ತರ ಇದೆ. ಪೊಟ್ಯಾಟೋ ಹೆಂಗೆ ರೌಂಡ್ ಇರುತ್ತಲ್ಲ, ಸೊ ಅಷ್ಟು ದೊಡ್ಡದು ಇಂಡಿಯಾ ಇದೆ ಅಂತ ಜಸ್ಟ್ ಇಮ್ಯಾಜಿನ್. ಇಟ್ಸ್ ಜಸ್ಟ್ ಇಮ್ಯಾಜಿನೇಷನ್, ರೈಟ್? ನೀವು ಇಮ್ಯಾಜಿನೇಷನ್ಗೆ ಇಲ್ಲೇನು ಪೇ ಮಾಡಬೇಕಾಗಿಲ್ಲ ಅಲ್ವಾ? ಸೊ ಕೋಡ್ ಏನು ಅಂತಂದ್ರೆ JEF
mean Jeff got potatoes, right? Jeff got potatoes. ಸೊ ನೀವು 1935 ಆಕ್ಟ್ ಅಂತ ಅಂದ ತಕ್ಷಣ ನಿಮ್ಗೆ ನೆನಪಾಗಬೇಕಿರೋದು ಜೆಫ್ ಗಾಟ್ ಪೊಟ್ಯಾಟೋಸ್. ವಾಟ್ ಯು ಮೀನ್ ಬೈ ಜೆ? ರೈಟ್, ಜುಡಿಷಿಯರಿ, ರೈಟ್? JEF, E means emergency provisions, F federal scheme. Where is this? Right, JEF, Jeff. G means governor, office of governor, right? That means got. G means wo. Jeff got potato means public service commission. So very simple, right? 1935 ಆಕ್ಟ್ ಇಂದ ಈಗ ನೀವು ಕಣ್ಮುಚ್ಕೊಂಡು ಬೇಕಾದ್ರೆ ನೆನ್ಪಿಟ್ಕೊಳ್ಳಿ. ಜೆಫ್ ಗಾಟ್ ಪೊಟ್ಯಾಟೋ ಅಂದ ತಕ್ಷಣ ನಿಮಗೆ ನೆನ್ಪಾಡುವಂಥದ್ದು ಈ ಪ್ರಾವಿಷನ್ಸ್ ನೆನಪಾಗಬೇಕು. ಮುಗೀತು. ಸೊ ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್, CPL ವೆಸ್ಟ್ ಬೆಂಗಾಲ್, ಅಲ್ಲಿ ವೆಸ್ಟ್ ಬೆಂಗಾಲ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್. ಸೊ P ಸ್ಕ್ವೇರ್ L ಸ್ಕ್ವೇರ್. ಅದೇ ತರ ಜೆಫ್ ಗಾಟ್ ಪೊಟ್ಯಾಟೋಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935. ಸೊ ನೆಕ್ಸ್ಟ್ ಬನ್ನಿ USA. ಈಗ USA ಅಂತ ನೆನಪಾದ ತಕ್ಷಣ ನಿಮ್ಗೆ ಏನ್ ನೆನಪಾಗುತ್ತೆ? ಸೊ ದೇರ್ ಈಸ್ ಬಿಲ್ ಆಫ್ ರೈಟ್ಸ್. ಬಟ್ USA ದಲ್ಲಿ ಏನು ಅಂತಂದ್ರೆ ಲೇಮ್ಯಾನ್ ಟರ್ಮಲ್ ಹೇಳ್ಬೇಕು ಅಂತಂದ್ರೆ ಅಲ್ಲಿ ನಿಮಗೆ ತುಂಬಾ ಫ್ರೀಡಮ್ ಇರುತ್ತೆ. ತುಂಬಾ ಇನ್ ದ ಸೆನ್ಸ್ ಯು ಕ್ಯಾನ್ ಡೂ ವಾಟ್ ಎವರ್ ಯು ವಾಂಟ್. ಸರ್ಟೆನ್ ರೂಲ್ಸ್ ಇದೆ, ಬಟ್ ಯು ಹ್ಯಾವ್ ಮೋರ್ ಫ್ರೀಡಮ್ ದೇರ್, ರೈಟ್? ಅಮೆರಿಕನ್ಸ್ ಅಂತ ಬಂದಾಗ ದಟ್ ಈಸ್ ತುಂಬಾ ಲಿಬರ್ಟಿ ಅನ್ನೋದಿರುತ್ತೆ. ಓಕೆ, ಅಂಡ್ ರೈಟ್, ಫ್ರೀಡಮ್ ಇರುತ್ತೆ ಅಂಡ್ ಯು ಹ್ಯಾವ್ ದಟ್ ಲಿಬರ್ಟಿ. ಓಕೆ, ಸೊ ಈಗ ನೆನ್ಪಿಡಿ. ಸೊ ಫ್ರೀಡಮ್ ಅಂತ ಬಂದಾಗ ರೈಟ್, USA ಅಂತ ಬಂದ ತಕ್ಷಣ ಫಂಡಮೆಂಟಲ್ ರೈಟ್ಸ್. ಸೊ ಫಂಡಮೆಂಟಲ್ ರೈಟ್ಸ್ ಕೊಡುತ್ತೆ ಅದು, ರೈಟ್? ನಮಗೆ ತುಂಬಾ ಲಿಬರಲ್ ರೈಟ್ಸ್ ಇರುತ್ತೆ ಅಲ್ಲಿ, ಎಲ್ಲಿ USA ದಲ್ಲಿ. ಸೊ ಫಂಡಮೆಂಟಲ್ ರೈಟ್ಸ್. ದೆನ್ ಜುಡಿಷಿಯರಿ, ಸೊ ಲಿಬರ್ಟಿ ಅಂಡ್ ಜುಡಿಷಿಯರಿ ಇರುತ್ತೆ. ಜುಡಿಷಿಯರಿ ಎರಡಿದೆ, ಇಂಡಿಪೆಂಡೆಂಟ್ ಜುಡಿಷಿಯರಿ ಅಂಡ್ ಜುಡಿಷಿಯಲ್ ರಿವ್ಯೂ, ರೈಟ್? ಸೊ ದಟ್ ಈಸ್ ಫ್ರೀಡಮ್ ಅಂತ ಬಂದಿದೆ. ಸೊ ಇಲ್ಲಿ ನಮಗೆ ಇಷ್ಟೊಂದು ಫ್ರೀಡಮ್ ಲಿಬರ್ಟಿ ಇದೆ, ಸೊ ದಟ್ ವಿ ಕ್ಯಾನ್ ರಿಮೂವ್ ದ ಜಡ್ಜ್ ಆಲ್ಸೋ. ಹಂಗೆ ನೆನ್ಪಿಡಿ. ಅಂದ್ರೆ ನಿಮ್ಗೆ ಎಷ್ಟು ಫ್ರೀಡಮ್ ಇದೆ ಅಂದ್ರೆ ಜಡ್ಜ್ ಅನ್ನು ಕೂಡ ತೆಗಿಬಹುದು. ಓಕೆ, ಐ ಮೀನ್ ನಾವು ಎಂಟೈರ್ ಗವರ್ನಮೆಂಟ್ ನ ರಿಮೂವ್ ಮಾಡಬಹುದು ಅಂತ. ಓಕೆ, ಆ ರಿಮೂವ್ ಮಾಡ್ಬೇಕಾದ್ರೆ ಯಾರನ್ನ ರಿಮೂವ್ ಮಾಡ್ಬೋದು? ಜಡ್ಜ್ ಅನ್ನ ರಿಮೂವ್ ಮಾಡ್ಬೋದು, ಪ್ರೆಸಿಡೆಂಟ್ ನ ರಿಮೂವ್ ಮಾಡ್ಬೋದು, ರೈಟ್? ದೆನ್ ವೈಸ್ ಪ್ರೆಸಿಡೆಂಟ್ ನ ಕೂಡ ರಿಮೂವ್ ಮಾಡ್ಬೋದು. ಸೊ ಅಷ್ಟೊಂದು ಫ್ರೀಡಮ್ ನಮಗಿರುತ್ತೆ. ಆ ತರ ನೆನ್ಪಿಡಿ. USA ಅಂದ ತಕ್ಷಣ ತುಂಬಾ ಫ್ರೀಡಮ್ ಇರುತ್ತೆ, ಅಲ್ಲಿ ತುಂಬಾ ಲಿಬರ್ಟಿ ಇರುತ್ತೆ. ಆ ತರ ನೆನ್ಪಿಡಿ. ಅಂಡ್ ಯು ಹ್ಯಾವ್ ಗಾನ್ ಥ್ರೂ ಸಮ್ ಯೂಟ್ಯೂಬ್ ಅಲ್ಲಿ ಕೆಲವೊಂದು ಜಡ್ಜ್ಮೆಂಟ್ಸ್ ಬರ್ತಿರುತ್ತೆ. ಒಬ್ಬ ತಾತ ಅಲ್ಲಿ ಕೂತ್ಕೊಂಡು, ಐ ಮೀನ್ ಸುಪೀರಿಯರ್ ಜಡ್ಜ್ ಕೂತ್ಕೊಂಡು ಅವರು ಪೀಪಲ್ ಗ್ರೆವೆನ್ಸಸ್ ನ ಕೇಳ್ತಿರ್ತಾರೆ. ಐ ಥಿಂಕ್ ಯು ಹ್ಯಾವ್ ಗಾನ್ ಥ್ರೂ ದಟ್ ವಿಡಿಯೋಸ್ ಇನ್ ಯೂಟ್ಯೂಬ್ ಆಲ್ಸೋ. ಒಂದ್ಸರಿ ವಾಚ್ ಮಾಡಿ ಗೊತ್ತಾಗುತ್ತೆ ನಮಗೆ. ಅಲ್ಲಿ ಆ ಜಡ್ಜ್ ತುಂಬಾ ಪೇಷನ್ಸ್ ಇಂದ ಕೇಳ್ತಿರ್ತಾರೆ. ಆ ಜುಡಿಷಿಯರಿ ತುಂಬಾ ಪವರ್ಫುಲ್ ಇರುತ್ತೆ ಅಲ್ಲಿ. ಐ ಮೀನ್ ಅಷ್ಟೊಂದು ಲಿಬರಲ್ ಆಗಿ ದೇ ರೆಡಿ ಟು ಲಿಸನ್ ಯುವರ್ ಗ್ರಿವೆನ್ಸಸ್. ಸೊ ದಟ್ ಈಸ್ USA ನೆನ್ಪಿಡ್ಬೇಕಾಗಿರೋದು. ಫೈನ್. ಈಗ ಸೊ ಇದನ್ನ ನೀವು ಅಟ್ಲೀಸ್ಟ್ ಒಂದು 3 times ನೀವು ರಿವ್ಯೂ ಮಾಡಿದ್ದೀರ ಅಂದ್ರೆ ಯು ಗೋಯಿಂಗ್ ಟು ರಿಮೆಂಬರ್ ದಟ್. ಸೊ ಈಗ ನೋಡೋಣ ಬನ್ನಿ. USA ಅಂತ ಬಂದಾಗ FR ಅಂತ ಹೇಳಿದೆ, ರೈಟ್? ಫಂಡಮೆಂಟಲ್ ರೈಟ್ಸ್, ರೈಟ್? ದೆನ್ ಜುಡಿಷಿಯರಿ ಅಂತ ಬಂದೆ. ಜುಡಿಷಿಯರಿ ಏನಿದೆ? ಜುಡಿಷಿಯಲ್ ಇಂಡಿಪೆಂಡೆನ್ಸ್ ಅಂಡ್ ಜುಡಿಷಿಯಲ್ ರಿವ್ಯೂ ಹೇಳಿದೆ ನಾನು. ಜುಡಿಷಿಯಲ್ ಇಂಡಿಪೆಂಡೆನ್ಸ್ ಅಂಡ್ ಜುಡಿಷಿಯಲ್ ರಿವ್ಯೂ. ಓಕೆ, ನೆಕ್ಸ್ಟ್ ಏನ್ ಹೇಳಿದೆ? ಅಲ್ಲಿ ನಮ್ಗೆ ಅಷ್ಟೊಂದು ಫ್ರೀಡಮ್ ಲಿಬರ್ಟಿ ಇರೋದ್ರಿಂದ ವಿ ಕ್ಯಾನ್ ರಿಮೂವ್ ಜಡ್ಜ್. ಯಾರ್ಯಾರು? ಇಂಪೀಚ್ಮೆಂಟ್. ಯಾರನ್ನ ಇಂಪೀಚ್ ಮಾಡ್ಬೋದು? ಪ್ರೆಸಿಡೆಂಟ್ ನ. ಐ ಟೋಲ್ಡ್ ಯು, ಪ್ರೆಸಿಡೆಂಟ್. ದೆನ್ ವೈಸ್ ಪ್ರೆಸಿಡೆಂಟ್ ಎಲ್ಲಿದ್ದಾರೆ? ಎಸ್, ವೈಸ್ ಪ್ರೆಸಿಡೆಂಟ್, ಪೋಸ್ಟ್ ಆಫ್ ವೈಸ್ ಪ್ರೆಸಿಡೆಂಟ್. ದೆನ್ ಸುಪ್ರೀಂ ಕೋರ್ಟ್ ಅಂಡ್ ಹೈಕೋರ್ಟ್ ಜಡ್ಜಸ್ ನ ರಿಮೂವ್ ಮಾಡೋ ಕೆಪಾಸಿಟಿ. ಸೊ ಇದೆಲ್ಲ ನಮಗೆ USA ಇಂದ ನಾವು ಪಡೆದಿದ್ವಿ. ನೆಕ್ಸ್ಟ್ ಟೈಮು ಇಫ್ ದೇ ಆರ್ ಆಸ್ಕಿಂಗ್ ದ ಕ್ವಶನ್ ದಟ್ ಫಂಡಮೆಂಟಲ್ ರೈಟ್ಸ್ ಎಲ್ಲಿಂದ ತಗೊಂಡ್ವಿ? USA. ಇಂಪೀಚ್ಮೆಂಟ್ ಆಫ್ ಪ್ರೆಸಿಡೆಂಟ್ USA. ರಿಮೂವಲ್ ಆಫ್ ಸುಪ್ರೀಂ ಕೋರ್ಟ್ ಅಂಡ್ ಹೈಕೋರ್ಟ್ ಜಡ್ಜಸ್ USA. ಫೈನ್. ಓಕೆ, ಸೊ ಈ ತರ ನೆನ್ಪಿಡ್ಬೇಕಾಗುತ್ತೆ. ನೆಕ್ಸ್ಟ್ ಕಮ್ ಟು 4th one. ಕಮ್ ಟು ಐರ್ಲ್ಯಾಂಡ್. ಐರ್ಲ್ಯಾಂಡ್ ಹೆಂಗ್ ನೆನ್ಪಿಡ್ತೀರಾ? ಇಲ್ಲಿ ಐರ್ಲ್ಯಾಂಡ್ ವಿ ನೋ ದಟ್. ಸೊ DPSP ಮೋಸ್ಟ್ ಫೇಮಸ್ ಥಿಂಗ್, ಎವ್ರಿ ಒನ್ ನೋ ದಟ್ DPSP ಐರ್ಲ್ಯಾಂಡ್ ಇಂದ ಬಂದಿದೆ. ಸೊ ಇದನ್ನ ಹೆಂಗ್ ನೆನ್ಪಿಡ್ತೀರಾ? ವರ್ಡ್ ಎಲ್ಲ ಇದೆ ನೋಡಿ. P. What do you mean by P? President election. So method of president election. P. Right? ಐರ್ಲ್ಯಾಂಡ್ ಅಂದ ತಕ್ಷಣ ನಿಮಗೆ DPSP ನೆನ್ಪು ಬಂದೇ ಬರುತ್ತೆ. ಅಲ್ಲಿ P ಅಂತಂದ್ರೆ DPSP ಅಲ್ಲಿ ಹೆಸರಲ್ಲೇ ಇದೆ. P ಅಂದ್ರೆ ಪ್ರೆಸಿಡೆಂಟ್ ಎಲೆಕ್ಷನ್, ರೈಟ್? ಅಂಡ್ ಒನ್ ಮೋರ್. ಎಸ್ ಅಂತಂದ್ರೆ ಸ್ಟೇಟ್ ನಾಮಿನೇಷನ್ ಟು ದಿ ರಾಜ್ಯಸಭಾ. ದಟ್ ಈಸ್ ರಾಜ್ಯಸಭಾ ಅಂಡ್ ಸ್ಟೇಟ್ ನಾಮಿನೇಷನ್. ಸ್ಟೇಟ್ ನಾಮಿನೇಷನ್ ಟು ದ ರಾಜ್ಯಸಭಾ. ಇಲ್ಲಿ ನಾನು ಹೇಳ್ತಿರೋದು ಏನು ಅಂತಂದ್ರೆ ನೀವು ಹೆಂಗ್ ನೆನ್ಪಿಡಬೇಕು, ದಟ್ ಇಸ್ ಮೋರ್ ಫೋಕಸ್ ಆನ್ ಮೋರ್ ಹೌ ಕ್ಯಾನ್ ಯು ರಿಮೆಂಬರ್ ದ ಕಂಟೆಂಟ್. ನೀವು ಐರ್ಲ್ಯಾಂಡ್ ನೋಡಿದ ತಕ್ಷಣ DPSP ನೆನಪಾಗುತ್ತೆ. ಸೇಮ್ ವಿತ್ USA ಅಂತಂದ್ರೆ ಫ್ರೀಡಮ್ ಲಿಬರ್ಟಿ ನೆನಪಾಗುತ್ತೆ. ಬ್ರಿಟಿಷ್ ಅಂತ ಬಂದ ತಕ್ಷಣ ಬೋಸ್ ಕ್ರಿಕೆಟ್ ಅಂತೂ ನೆನಪಾಗಿ ಆಗುತ್ತೆ. ಗೌರ್ಮೆಂಟ್ ಆಫ್ ಇಂಡಿಯಾ, ನಮ್ಮ ಇಂಡಿಯಾದಲ್ಲಿ ಪೊಟ್ಯಾಟೋ ಜಾಸ್ತಿ ಬೆಳಿತೀವಿ, ಲೈಕ್ ಪೊಟ್ಯಾಟೋ ತರ ಇದೆ. ಯು ಕ್ಯಾನ್ ರಿಮೆಂಬರ್ ಜೆಫ್ ಗಾಟ್ ಪೊಟ್ಯಾಟೋ, ರೈಟ್? ಓಕೆ, ಸೊ ನೆಕ್ಸ್ಟ್ ಕಮ್ ಟು ಕೆನಡಾ, ರೈಟ್?
ಓಕೆ, ಹೆಸರಲ್ಲೇ ನೆನ್ಪಿಟ್ಕೊಳ್ಳಿ. ಸಿ ಅಂದ್ರೆ ಕೆನಡಾದಲ್ಲಿ ಸಿ ಅಲ್ಲೇ ಇದೆ, AD ಅಲ್ಲೇ ಇದೆ. ವಾಟ್ ಯು ಮೀನ್ ಬೈ ಸಿ? ಸಿ ಅಂತ ಎಂತ ಬರುತ್ತಲ್ವ ಅಲ್ಲೆಲ್ಲ ಹಾಕಿ. ಬೈ ಸೆಂಟರ್ ಇಲ್ಲಿ ನೋಡಿ, ಸ್ಟ್ರಾಂಗ್ ಸೆಂಟರ್, ರೆಸಿಡ್ಯೂರಿ ಪವರ್ಸ್ ವಿತ್ ದ ಸೆಂಟರ್, ರೈಟ್, ಅಪಾಯಿಂಟ್ಮೆಂಟ್ ಆಫ್ ಗವರ್ನರ್ ಬೈ ಸೆಂಟರ್. ಸೊ ಈ ತರ ಸೆಂಟರ್ ಅಂತ ಬಂದ್ರೆ ಇಟ್ ಈಸ್ ಕೆನಡಾದಲ್ಲಿ ಫಸ್ಟ್ ಲೆಟರ್ ಸಿ ಇದೆ. ಸೊ ಹೌ ಕ್ಯಾನ್ ಯು ರಿಮೆಂಬರ್ ದಟ್? ಸೆಂಟರ್. ಅದೇ ತರ ಇಲ್ಲಿ AD ಇದೆ. ವಾಟ್ ಯು ಮೀನ್ ಬೈ AD? ಅಡ್ವೈಸರಿ ಜುರಿಡಿಕ್ಷನ್ ಆಫ್ ಸುಪ್ರೀಂ ಕೋರ್ಟ್. ಮುಗೀತು. ಕೆನಡಾ ಅಂತ ಕೇಳಿದ್ರೆ ನಿಮ್ಗೆ ಹೆಸರಲ್ಲೇ ಇದೆ. ಸಿ ಅಂದ್ರೆ ಬೈ ಸೆಂಟರ್. ಸೆಂಟರ್ ಏನ್ ಮಾಡುತ್ತೆ? ಫೆಡರೇಷನ್ ವಿತ್ ಸ್ಟ್ರಾಂಗ್ ಸೆಂಟರ್, ರೆಸಿಡ್ಯೂರಿ ಪವರ್ಸ್ ವಿತ್ ದ ಸೆಂಟರ್, ದೆನ್ ಅಪಾಯಿಂಟ್ಮೆಂಟ್ ಆಫ್ ಗವರ್ನರ್ ಬೈ ಸೆಂಟರ್, ದೆನ್ AD ಎಲ್ಲ ಇದೆ ನೋಡಿ, AD ಅಡ್ವೈಸರಿ ಜುರಿಡಿಕ್ಷನ್ ಆಫ್ ಸುಪ್ರೀಂ ಕೋರ್ಟ್. ಸೊ ಕೆನಡಾ ಮುಗೀತು, ರೈಟ್. ಸೊ ನೆಕ್ಸ್ಟ್ ಬನ್ನಿ, ಆಸ್ಟ್ರೇಲಿಯಾ. ಸೊ ಇದನ್ನ ನಾವ್ ಹೆಂಗ್ ನೆನ್ಪಿಟ್ಟಿದ್ವಿ ಅಂದ್ರೆ ಸ್ಟ್ರೇ ಮೀನ್ಸ್ ಟ್ರೇಡ್, ಹಂಗ್ ನೆನಪಿ ಮೀನ್ಸ್ ಪ್ರಾಸಪದ ಅಂತ ಏನಂತೀವಲ್ಲ ಕನ್ನಡದಲ್ಲಿ. ಸೊ ಈ ತರ ಪ್ರಾಸಪದ ಮಾತ್ರ ಇಟ್ಕೊಂಡು ಲಿಂಕ್ ಮಾಡ್ಕೋಬೇಕು. ಸೊ ಟ್ರೇಡ್, ಇಟ್ಸ್ ರಿಲೇಟೆಡ್ ಟು ಟ್ರೇಡ್. ಸೊ ಇಲ್ಲಿ ಸೆಂಟೆನ್ಸ್ ಏನು ಅಂತಂದ್ರೆ, ವೇಟ್, ಕರೆಂಟ್ ಸಿಚುವೇಶನ್ ಅಲ್ಲಿ, ಓಕೆ, ಕರೆಂಟ್ ಸಿಚುವೇಶನ್ ಅಲ್ಲಿ ಆಸ್ಟ್ರೇಲಿಯಾ ಜೊತೆ, ರೈಟ್, ಆಸ್ಟ್ರೇಲಿಯಾ ಜೊತೆ ಕೂತು ಟ್ರೇಡ್ ಬಗ್ಗೆ ಮಾತಾಡಬೇಕು. ಈ ಸೆಂಟೆನ್ಸ್ ನೆನ್ಪಿಡಿ. ಸೊ ಟ್ರೇಡ್ ಬಗ್ಗೆ ಆಸ್ಟ್ರೇಲಿಯಾ ಜೊತೆ ಕೂತು ಮಾತಾಡಬೇಕು. ಯಾವಾಗ? ಕರೆಂಟ್ ಸಿಚುವೇಶನ್ ಅಲ್ಲಿ ಅಂತ ಕೋಡ್ ಬಂತು. ಸೊ ಇಲ್ಲೇನು? ಕರೆಂಟ್ ಅಂದ್ರೆ ಕನ್ಕರೆಂಟ್ ಲಿಸ್ಟ್, ರೈಟ್. ಟ್ರೇಡ್ ಹೆಸರಲ್ಲೇ ಇದೆ. ಟ್ರೇಡ್ ಅಂದ್ರೆ ಟ್ರೇಡ್ ಅಂಡ್ ಕಾಮರ್ಸ್, ಫ್ರೀಡಮ್ ಆಫ್ ಟ್ರೇಡ್ ಅಂಡ್ ಕಾಮರ್ಸ್. ದೆನ್ ಕೂತು ಮಾತಾಡಬೇಕು ಅಂತಂದ್ರೆ ಜೊತೆ ಕೂತು ಮಾತಾಡೋದು ಮೀನ್ಸ್ ಜಾಯಿಂಟ್ ಸೆಟ್ಟಿಂಗ್. ಸೊ ದೀಸ್ ಆರ್ ದ ಮೇನ್ 3 ಫೀಚರ್ಸ್. ಸೊ ನಿಮಗೆ ಆಸ್ಟ್ರೇಲಿಯಾ ಅಂದ ತಕ್ಷಣ ಟ್ರೇಡ್ ಹೆಸರಲ್ಲೇ ಟ್ರೇಡ್ ಅಂತ ನೆನ್ಪಿಟ್ಕೊಳ್ಳಿ. ಟ್ರೇಡ್ ಅಂತ ಬಂದ ತಕ್ಷಣ ಕರೆಂಟ್ ಸಿಚುವೇಶನ್ ಅಲ್ಲಿ ಆಸ್ಟ್ರೇಲಿಯಾ ಜೊತೆ ಕೂತು ಮಾತಾಡಬೇಕು ಅಂತ ನೆನ್ಪಿಟ್ಕೊಳ್ಳಿ. ಫೈನ್, ಓಕೆ. ಸೊ ಇಲ್ಲಿ ಬನ್ನಿ, ಈಗ ಆಸ್ಟ್ರೇಲಿಯಾ ಅಂತ ಇಲ್ಲೇ ನೋಡೋಣ. ಸಿ, ಕರೆಂಟ್ ಸಿಚುವೇಶನ್ ಅಂದ್ರೆ ಕನ್ಕರೆಂಟ್ ಲಿಸ್ಟ್. ಕಾನ್ಸ್ಟಿಟ್ಯೂಷನ್ ಅಲ್ಲಿ ದೇರ್ ಇಸ್ ಎ ಕನ್ಕರೆಂಟ್ ಲಿಸ್ಟ್. ಆ ಲಿಸ್ಟ್ ಎಲ್ಲಿಂದ ತಗೊಂಡಿದ್ವಿ? ಆಸ್ಟ್ರೇಲಿಯಾದಿಂದ ತಗೊಂಡಿದೀವಿ. ದೆನ್ ಟ್ರೇಡ್ ಹೇಳಿದೆ, ಫ್ರೀಡಮ್ ಆಫ್ ಟ್ರೇಡ್ ಅಂಡ್ ಕಾಮರ್ಸ್ ಆಸ್ಟ್ರೇಲಿಯಾದಿಂದ ತಗೊಂಡಿದೀವಿ. ಜಾಯಿಂಟ್ ಸಿಟ್ಟಿಂಗ್ ಹೇಳಿದೆ, ಕೂತು ಮಾತಾಡಬೇಕು, ಆಸ್ಟ್ರೇಲಿಯಾ ಜೊತೆ ಕೂತು ಮಾತಾಡಬೇಕು ಕರೆಂಟ್ ಸಿಚುವೇಶನ್ ಅಲ್ಲಿ ನಮ್ಮ ಟ್ರೇಡ್ ಇಂಪ್ರೂವ್ಮೆಂಟ್ ಆಗ್ಬೇಕಂತಂದ್ರೆ, ದಟ್ ಈಸ್ ಜಾಯಿಂಟ್ ಸಿಟ್ಟಿಂಗ್ ಆಫ್ ದ ಪಾರ್ಲಿಮೆಂಟ್. ಫೈನ್, ಓಕೆ. ದಿಸ್ ಈಸ್ ಹೌ ಯು ನೀಡ್ ಟು ರಿಮೆಂಬರ್. ಸೊ ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್, ಯು ನೀಡ್ ಟು ರೈಟ್ ಇಟ್ ಡೌನ್, ರೈಟ್. ಈ ಕೆನಡಾ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ, ಸಿ ಅಲ್ಲಿದೆ, AD ಅಡ್ವೈಸರಿ ಇದೆ, ರೈಟ್. ಫೈನ್. ಸೊ ನೆಕ್ಸ್ಟ್ ಬನ್ನಿ, ವೈಮರ್ ಕಾನ್ಸ್ಟಿಟ್ಯೂಷನ್ ಆಫ್ ಜರ್ಮನಿ, ರೈಟ್. ಒನ್ ಸೆಕೆಂಡ್, ಓಕೆ. ಸೊ ಇಲ್ಲಿ ಜರ್ಮನಿ ಅಂತ ಬಂದೆ. ಸೊ ನಿಮಗೆ ಜರ್ಮನಿ ಅಂದ ತಕ್ಷಣ ಯಾರು ನೆನಪಾಗ್ತಾರೆ? ಅಫ್ಕೋರ್ಸ್ ಎವ್ರಿ ಒನ್ ನೋ ದಟ್ ನಾಜಿ, ಹಿಟ್ಲರ್, ರೈಟ್. ಸೊ ಎಲ್ರಿಗೂ ನೆನಪಾಗುತ್ತೆ. ಇಲ್ಲಿ ಏನಂತಂದ್ರೆ ನೀವು ನೆನ್ಪಿಟ್ಕೊಳ್ಳಿ, ನಾಜಿ ಆ ಗವರ್ನಮೆಂಟ್ ಅಲ್ಲಿ ನಮಗೆ ಫಂಡಮೆಂಟಲ್ ರೈಟ್ಸ್ ಕೊಡದೆ ಅವರು ಎಮರ್ಜೆನ್ಸಿ ಕ್ರಿಯೇಟ್ ಮಾಡಿದ್ರು. ನಾಜಿ ಅಂದ್ರೆ ನಮ್ಗೆ ಗೊತ್ತೇ ಇದೆ. ಇಟ್ಸ್ ಲೈಕ್ ಎ ನೆಗೆಟಿವ್ ಎಕ್ಸಾಂಪಲ್. ನಾವು ಎಸ್ಸೆ ಬರಿಬೇಕಾರೆ ಇವೆಲ್ಲ ಮಾಡ್ಬೇಕಾದ್ರೆ ನಾವು ನೆಗೆಟಿವ್ ಎಕ್ಸಾಂಪಲ್ ಕೊಡ್ತೀವಿ. ಹಿಟ್ಲರ್ ಮಾಡಿದ್ದ ಹೋಲೋಕಾಸ್ಟ್ ನ ನೆನ್ಸ್ಕೋತೀವಿ, ರೈಟ್. ಆ ಟೈಮಲ್ಲಿ ಏನ್ ಮಾಡಿದ್ದ? ಸಸ್ಪೆನ್ಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಡ್ಯೂರಿಂಗ್ ಎಮರ್ಜೆನ್ಸಿ. ಎಮರ್ಜೆನ್ಸಿ ಟೈಮ್ ಅಲ್ಲಿ ಫಂಡಮೆಂಟಲ್ ರೈಟ್ಸ್ಗೆ ಕೊಟ್ಟಿರಲಿಲ್ಲ ಯಾರು? ನಾಜಿ, ದಟ್ ಈಸ್ ಹಿಟ್ಲರ್, ಯಾರೇ ಆಗಲಿ. ಸೊ ಆತರ ಜರ್ಮನಿ ಅಂದ ತಕ್ಷಣ ನೀವು ಈ ತರ ನೆನ್ಪಿಟ್ಕೊಳ್ಳಿ, ನಾಜಿ ಗವರ್ನಮೆಂಟ್. ಸೊ ಫಂಡಮೆಂಟಲ್ ರೈಟ್ಸ್ ಸಸ್ಪೆನ್ಷನ್ ಆಯ್ತು ಎಮರ್ಜೆನ್ಸಿ ಟೈಮ್ ಅಲ್ಲಿ. ಫೈನ್, ಓಕೆ. ಸೊ ಮುಗೀತು. ಜರ್ಮನಿ ಅಂದ ತಕ್ಷಣ ನಿಮ್ಗೆ ಹಿಟ್ಲರ್ ನೆನಪಾಗ್ತಾನೆ. ಸಸ್ಪೆನ್ಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಡ್ಯೂರಿಂಗ್ ಎಮರ್ಜೆನ್ಸಿ. So when it comes to USSR, United States of Soviet Russia, right? Soviet Union, right? Not United, it's a Union States of Soviet Russia. So Russia ಅಂತ ತಕ್ಷಣ, so I come across some news where ಏನ್ ನ್ಯೂಸ್ ಓದು ಅಂತಂದ್ರೆ, ಆ ಟೈಮಲ್ಲಿ ನಾನು ಪ್ರಿಪೇರ್ ಆಗೋ ಟೈಮಲ್ಲಿ ಲುಕ್ ಅಟ್ ದ ಇಮೇಜ್ ಹಿಯರ್. ಸೊ ಪುಟಿನ್ ಇದಾರಲ್ಲ, ಸೊ ಮಳೆ ಬರ್ತಿದೆ ಇಲ್ಲಿ, ರೈಟ್, ಹೆವಿ ರೈನ್ ಬರ್ತಿದೆ. ಸ್ಟಿಲ್ ಆ ಪ್ರೇಯರ್ ಮಾಡ್ಬೇಕಾದ್ರೆ ಹಂಗೆ ನಿಂತಿದ್ರು ಅವರು. ದಟ್ ಈಸ್ Putin, right? Putin giving justice to his duties. ಅವರ ಡ್ಯೂಟಿನ ಅವರು ಏನೇ ಆದ್ರೂ ಫಾಲೋ ಮಾಡ್ತಿದ್ದಾರೆ ಅಂಡ್ ಈಸ್ ಗಿವಿಂಗ್ ಜಸ್ಟಿಸ್ ಟು ಹಿಸ್ ಡ್ಯೂಟೀಸ್. ಸೊ ನಾನು ಇದನ್ನ ಇದಕ್ಕೆ ಲಿಂಕ್ ಮಾಡ್ತೀನಿ ನೋಡಿ, ಯಾವ ತರ. USSR ಆಫ್ ಕೋರ್ಸ್, ಪುಟಿನ್ ಈಸ್ ಫ್ರಮ್ ರಷ್ಯಾ, ರೈಟ್. ಸೊ ಈ ಇಮೇಜ್ ಮಾಡಿದ ತಕ್ಷಣ ನಿಮ್ಗೆ ರಷ್ಯಾ ಅಂದ ತಕ್ಷಣ ಈ ಇಮೇಜ್ ನೆನಪಾಗಬೇಕು. ಈ ಇಮೇಜ್ ಏನ್ ಮಾಡ್ತಿದ್ದಾನೆ ಅಂದ್ರೆ, ಈಸ್ ಗಿವಿಂಗ್ ಜಸ್ಟಿಸ್ ಟು ಹಿಸ್ ಡ್ಯೂಟೀಸ್. ಬನ್ನಿ ಇಲ್ಲಿ ನಮಗೆ ಹೆಂಗೆ ಲಿಂಕ್ ಮಾಡ್ತೀರಾ? ಡ್ಯೂಟಿ, ಫಂಡಮೆಂಟಲ್ ಡ್ಯೂಟೀಸ್ ಫ್ರಮ್ ರಷ್ಯಾ, ದೆನ್ ಐಡಿಯಲ್ ಆಫ್ ಜಸ್ಟಿಸ್, ದಟ್ ಈಸ್ ಸೋಷಿಯಲ್, ಎಕನಾಮಿಕ್ ಅಂಡ್ ಪೊಲಿಟಿಕಲ್. ಸೊ USSR ಇಂದ ನಾವು ಜಸ್ಟಿಸ್ ನ ತಗೊಂಡಿದೀವಿ, ರೈಟ್. ಸೊ
ದಿಸ್ ಈಸ್ ಹೌ ಯು ಕ್ಯಾನ್ ರಿಮೆಂಬರ್. ಸೊ ರಷ್ಯಾ ಅಂದ ತಕ್ಷಣ ನಿಮಗೆ ಪುಟಿನ್ ನೆನಪಾಗುತ್ತೆ. ಅಫ್ಕೋರ್ಸ್ ರಷ್ಯಾ ಪ್ರೆಸಿಡೆಂಟು, ರೈಟ್? ರಷ್ಯಾ ಪ್ರೆಸಿಡೆಂಟ್ ಯಾರು? ಪುಟಿನ್, ನಮಗೆ ನೆನಪಾಗುತ್ತೆ. ಸೊ ಅವರು ಆ ಒಂದು ಜಸ್ಟಿಸ್ ಕೊಡ್ತಿದ್ದಾರೆ ಅವ್ರ ಡ್ಯೂಟೀಸ್ಗೆ, ರೈಟ್? ಫಾಲೋಯಿಂಗ್ ದ ಡ್ಯೂಟೀಸ್ ಜಸ್ಟಿಸ್. ದಟ್ಸ್ ಹೌ ವಿ ರಿಮೆಂಬರ್ಡ್. ನೆಕ್ಸ್ಟ್ ಬನ್ನಿ ಫ್ರಾನ್ಸ್. ಸೊ ಫ್ರಾನ್ಸ್ ಅಂದ ತಕ್ಷಣ ನಾವು ಸ್ಕೂಲಲ್ಲಿ ಓದೇ ಇರ್ತೀವಿ, ಏನಂತ? ಫ್ರೆಂಚ್ ರೆವಲ್ಯೂಷನ್, ರೈಟ್? ಫ್ರೆಂಚ್ ರೆವಲ್ಯೂಷನ್ ನೋಡಿರ್ತೀವಿ, ರೈಟ್? ಅಲ್ಲಿ ನಾವು ಪಡಿತೀವಿ ಏನಂತ? ಲಿಬರ್ಟಿ, ಈಕ್ವಾಲಿಟಿ ಅಂಡ್ ಫ್ರೆಟರ್ನಿಟಿ. ಸಿ, ನಾನು ಹೇಳ್ಬೇಕಾದ್ರೆ ನಿಮಗೆ ಬೇಸಿಕ್ ನಾಲೆಡ್ಜ್ ಇರಬೇಕು, ಆಗ್ಲೇ ಇದು ನೆನ್ಪಿಡಕ್ಕೆ ಈಸಿ, ರೈಟ್? ಸಡನ್ ಆಗಿ ನಿಮಗೆ ಫ್ರೆಂಚ್ ರೆವಲ್ಯೂಷನ್ ಬಗ್ಗೆ ಗೊತ್ತಿಲ್ಲ, ಫ್ರಾನ್ಸ್ ಕಂಟ್ರಿ ಇರೋದೇ ಗೊತ್ತಿಲ್ಲ ಅಂತಂದ್ರೆ ಯು ನೆವರ್ ಗೋಯಿಂಗ್ ಟು ರಿಮೆಂಬರ್ ದಟ್, ರೈಟ್? ಸೊ ಬೇಸಿಕ್ ನಾಲೆಡ್ಜ್ ಇರಬೇಕು, ಅದನ್ನ ನಿಮಗೆ ಲಿಂಕ್ ಮಾಡಬೇಕಾಗುತ್ತೆ. ಈಗ ಫ್ರಾನ್ಸ್ ಅಂದ ತಕ್ಷಣ ನಮ್ಗೆ ಏನ್ ನೆನಪಾಗುತ್ತೆ? ಫ್ರೆಂಚ್ ರೆವಲ್ಯೂಷನ್ ಅಂತ, ರೈಟ್? ಆ ಫ್ರೆಂಚ್ ರೆವಲ್ಯೂಷನ್ ನಾವೇನು ಕರಿತೀವಿ? LEF, ಲಿಬರ್ಟಿ, ಈಕ್ವಾಲಿಟಿ ಅಂಡ್ ಫ್ರೆಟರ್ನಿಟಿ, ರೈಟ್? ಓಕೆ. ಸಿ, ಏನೇನು ಫ್ರೆಂಚ್ ರೆವಲ್ಯೂಷನ್ ಅಂತಂದ್ರೆ ಲಿಬರ್ಟಿ, LEF, ಲಿಬರ್ಟಿ, ಈಕ್ವಾಲಿಟಿ ಅಂಡ್ ಫ್ರೆಟರ್ನಿಟಿ, ರೈಟ್? ಅಂಡ್ ರಿಪಬ್ಲಿಕ್, ಇಲ್ಲಿಂದ ನಾವು ಕಲ್ತೀವಿ. ಫ್ರೆಂಚ್ ರೆವಲ್ಯೂಷನ್, ಆರ್ ಅಂದ್ರೆ ರಿಪಬ್ಲಿಕ್, LEF, ಲಿಬರ್ಟಿ, ಈಕ್ವಾಲಿಟಿ ಅಂಡ್ ಫ್ರೆಟರ್ನಿಟಿ. ಸೊ ಫ್ರೆಂಚ್ ರೆವಲ್ಯೂಷನ್ ಜಸ್ಟ್ ಒಂದು ಗೂಗಲ್ ಮಾಡಿ, ಫಸ್ಟ್ ಬರೋ ಟರ್ಮ್ಸೇ ನಿಮಗಿದು, ಲಿಬರ್ಟಿ, ಈಕ್ವಾಲಿಟಿ, ಫ್ರೆಟರ್ನಿಟಿ ಅಂತ. ಸೊ ವಿ ಹ್ಯಾವ್ ಟೇಕನ್ ಫ್ರಮ್ ಫ್ರೆಂಚ್ ರೆವಲ್ಯೂಷನ್, ಫ್ರಾನ್ಸ್. ಸೊ ನೆಕ್ಸ್ಟ್ ಬನ್ನಿ, ನೆಕ್ಸ್ಟ್ ಸೌತ್ ಆಫ್ರಿಕಾ. ಸಿ, ಸೌತ್ ಆಫ್ರಿಕಾ ಅಂದ ತಕ್ಷಣ ನಮ್ಗೆ ಏನ್ ನೆನಪಾಗುತ್ತೆ? ನೆಲ್ಸನ್ ಮಂಡೇಲಾ, ರೈಟ್? ಸೊ ಸೌತ್ ಆಫ್ರಿಕಾ, ನೆಲ್ಸನ್ ಮಂಡೇಲಾ ಡೆಫಿನೆಟ್ಲಿ ನೆನಪಾಗುತ್ತೆ. ಸೊ ಅದಕ್ಕೆ ನಾವ್ ಹೆಂಗ್ ಲಿಂಕ್ ಮಾಡಿದೀವಿ ಅಂತಂದ್ರೆ ಮಂಡೇಲಾ ಅಮೆಂಡೆಡ್ ದ ಸಿಸ್ಟಮ್. ಸೊ ಮಂಡೇಲಾ ಅಮೆಂಡೆಡ್ ದಿ ಎಂಟೈರ್ ಸೌತ್ ಆಫ್ರಿಕಾ. ಆಗ ರೇಸಿಸಮ್ ಜಾಸ್ತಿ ಇತ್ತಲ್ಲಿ, ರೈಟ್? ಅಫ್ಕೋರ್ಸ್ ಈಗಲೂ ಇದೆ, ಬಟ್ ಆ ಟೈಮಲ್ಲಿ ತುಂಬಾನೇ ಇತ್ತು. ಈ ಅಮೆಂಡೆಡ್ ದ ಎಂಟೈರ್ ಸಿಸ್ಟಮ್ ಯಾರು? ನೆಲ್ಸನ್ ಮಂಡೇಲಾ. ಅಂಡ್ ಈ ಲೇಡ್ ದಿ ಎಲೆಕ್ಷನ್ಸ್ ಟು ದಟ್ ರಾಜ್ಯ, ಎಲೆಕ್ಷನ್ಸ್ ಟು ರಾಜ್ಯ. ಸೊ ಇದು ಕೇಳಕ್ಕೆ ವಿಯರ್ಡ್ ಆಗಿರುತ್ತೆ, ಬಟ್ ದಟ್ಸ್ ಹೌ ಯು ಕ್ಯಾನ್ ರಿಮೆಂಬರ್ ಈಸಿಲಿ. ಸೌತ್ ಆಫ್ರಿಕಾ ಅಂದ ತಕ್ಷಣ ನೆಲ್ಸನ್ ಮಂಡೇಲಾ ನೆನಪಾಗಬೇಕು. ಅವರು ಎಂಟೈರ್ ಇದನ್ನ ಅಮೆಂಡ್ ಮಾಡಿದ್ರು ಅಂದ್ರೆ ಚೇಂಜ್ ಮಾಡಿದ್ರು ಅಂತ, ಆ ಸಿಚುವೇಶನ್ ಚೇಂಜ್ ಮಾಡಿದ್ರು ಬೈ ಕ್ರಿಯೇಟಿಂಗ್ ದ ಎಲೆಕ್ಷನ್ಸ್ ಟು ರಾಜ್ಯ. ಇದನ್ನ ಹೆಂಗ್ ಲಿಂಕ್ ಮಾಡ್ತೀರಾ? ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಕೇಳ್ತಾರೆ ಕ್ವಶನ್. ಅಮೆಂಡ್ಮೆಂಟ್ ನ ಎಲ್ಲಿಂದ ನೀವು ತಗೊಂಡ್ರಿ? ಯಾರು ಅಮೆಂಡ್ ಮಾಡ್ತಾರೆ? ನೆಲ್ಸನ್ ಮಂಡೇಲಾ. ಈಸ್ ಬಿಲಾಂಗ್ಸ್ ಟು ಸೌತ್ ಆಫ್ರಿಕಾ, ರೈಟ್? ಸೊ ದಟ್ ಈಸ್ ಅಮೆಂಡ್ಮೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ದೆನ್ ಎಲೆಕ್ಷನ್ಸ್ ಟು ರಾಜ್ಯಸಭಾ, ಎಲೆಕ್ಷನ್ ಆಫ್ ಮೆಂಬರ್ಸ್ ಟು ರಾಜ್ಯಸಭಾ ಎಲ್ಲಿಂದ ತಗೊಂಡ್ವಿ? ಸೌತ್ ಆಫ್ರಿಕಾ ಅಂತ ತಗೊಂಡ್ವಿ. ಸೊ ನೆಕ್ಸ್ಟ್ ಟೈಮ್ ನೀವು ಸೌತ್ ಆಫ್ರಿಕಾ ಅಂತ ಕೇಳಿದ ತಕ್ಷಣ ನಿಮ್ಗೆ ನೆನಪಾಗಬೇಕಾದ್ರು ನೆಲ್ಸನ್ ಮಂಡೇಲಾ ಏನ್ ಮಾಡಿದ್ರು? ಈ ಅಮೆಂಡೆಡ್ ಅಂಡ್ ಇಂಟ್ರೊಡ್ಯೂಸ್ ದ ಎಲೆಕ್ಷನ್ ಟು ದ ರಾಜ್ಯಸಭಾ, ಹಂಗ್ ನೆನ್ಪಿಡಿ. ಫೈನ್, ಓಕೆ. ನೆಕ್ಸ್ಟ್ ಕಮ್ ಟು ಜಪಾನ್. ಜಪಾನ್ ಏನು ಅಂತಂದ್ರೆ ಆಕ್ಚುಲಿ ತುಂಬಾ ಟೈಮ್ ಸೆನ್ಸ್ ಇದ್ದಾವೆ ಅವ್ರಿಗೆ, ಅಂಡ್ ದೇ ಅಟ್ ಎನಿ ಕಾಸ್ಟ್ ದೇ ಫಾಲೋ ದ ಲಾ, ದಟ್ ಈಸ್ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. ಅವ್ರು ತುಂಬಾ ಸ್ಟ್ರಿಕ್ಟ್ ಇರ್ತಾರೆ, ತುಂಬಾ ಟೈಮ್ ಸೆನ್ಸ್. ಹಂಗಾಗಿ ನೀವು ಎಂತ ಲಾ ಇರ್ಲಿ, ದೇ ಸ್ಟ್ರಿಕ್ಟ್ಲಿ ಫಾಲೋ ದಟ್ ಲಾ. ಸಿ, ನಮ್ಮ ಇಂಡಿಯಾ ಅಂತ ಕಂಡೀಷನ್ ಅಂತ ಬಂದಾಗ ನೋಬಡಿ ಓನ್ಲಿ 50 to 60% ಮಾತ್ರ ರೂಲ್ ಫಾಲೋ ಮಾಡ್ತಾರೆ, ಬಟ್ ಜಪಾನ್ ಹಂಗಿಲ್ಲ. ಎವ್ರಿ ಒನ್ ಫಾಲೋಸ್ ದ ಲಾ, ದಟ್ ಈಸ್ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. ಸೊ ಯು ಕ್ಯಾನ್ ಈಸಿಲಿ ರಿಮೆಂಬರ್ ಜಪಾನ್. ಸೊ ಇಲ್ಲಿವರೆಗೂ ನಾವು ಕಾನ್ಸೆಪ್ಟ್ಸ್ ಕಲ್ತೀವಿ. ಸೊ ಇಲ್ಲಿಂದ ಏನೇನು ತಗೊಂಡ್ ಬಂದಿದೀವಿ ಅಂತ. ಸಿ, ಈಗ ರಿವರ್ಸ್ ಹೋಗೋಣ. ಜಪಾನ್ ಅಂದ್ರೆ, ಸೊ ಜಸ್ಟ್ ಕ್ಲೋಸ್ ಯುವರ್ ಐಸ್ ಆರ್ ಜಸ್ಟ್ ರಿಮೆಂಬರ್. ನಾನು ಏನ್ ಹೇಳ್ತೀನಲ್ಲ ಜಸ್ಟ್ ಕೇಳ್ತಾ ಹೋಗಿ. ಜಪಾನ್ ತುಂಬಾ ಟೈಮ್ ಸೆನ್ಸ್ ಫಾಲೋ ಮಾಡ್ತಾರೆ, ಅಂಡ್ ಲಾ, ದೇ ಫಾಲೋ ದ ಲಾ, ದಟ್ ಈಸ್ ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ, ಜಪಾನ್. ನೆಕ್ಸ್ಟ್ ಬನ್ನಿ ಸೌತ್ ಆಫ್ರಿಕಾ. ಸೌತ್ ಆಫ್ರಿಕಾ ಅಂದ ತಕ್ಷಣ ಏನ್ ನೆನಪಾಗಬೇಕು? ನೆಲ್ಸನ್ ಮಂಡೇಲಾ ಏನ್ ಮಾಡಿದ್ರು? ಅಲ್ಲಿರೋ ರೇಸಿಸಮ್ ನ ಓಡಿಸ್ಬಿಟ್ಟು ಅಮೆಂಡ್ಮೆಂಟ್ ತಂದು ಎಲೆಕ್ಷನ್ ಇಂದ ಮಾಡ್ರಿ, ಆಗ ಒಂದು ಗವರ್ಮೆಂಟ್ ಫಾರ್ಮ್ ಮಾಡ್ರಿ ಅಂತ ಹೇಳ್ತಾರೆ. ದಟ್ ಈಸ್ ಎಲೆಕ್ಷನ್ ಆಫ್ ಮೆಂಬರ್ಸ್ ಆಫ್ ರಾಜ್ಯಸಭಾ ಅಂಡ್ ಅಮೆಂಡ್ಮೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ನೆಕ್ಸ್ಟ್ ಫ್ರಾನ್ಸ್ ಬನ್ನಿ. ಫ್ರಾನ್ಸ್ ಅಂದ ತಕ್ಷಣ ಫ್ರೆಂಚ್ ರೆವಲ್ಯೂಷನ್, ದಟ್ ಈಸ್ LEF, ಲಿಬರ್ಟಿ, ಈಕ್ವಾಲಿಟಿ, ಫ್ರೆಟರ್ನಿಟಿ ಅಂಡ್ ಆರ್ ಮೀನ್ಸ್ ರಿಪಬ್ಲಿಕ್, ಮುಗೀತು. ದೆನ್ ರಷ್ಯಾ ಅಂದ ತಕ್ಷಣ ಇಮೇಜ್ ನೆನ್ಪಿಟ್ಕೊಳ್ಳಿ. ಅವರು ಅವ್ರ ಡ್ಯೂಟಿ ಮಾಡ್ತವ್ರೆ ಅಂಡ್ ಈಸ್ ಗಿವಿಂಗ್ ಟು ಜಸ್ಟಿಸ್ ಟು ಇಸ್ ಪೊಸಿಷನ್, ಜಸ್ಟಿಸ್ ಅಂಡ್ ಫಂಡಮೆಂಟಲ್ ಡ್ಯೂಟಿ, ರೈಟ್? ಈಸ್ ಗಿವಿಂಗ್ ಇಸ್ ಡ್ಯೂಟಿ, ಮೀನ್ಸ್ ಈಸ್ ಡೂಯಿಂಗ್ ಯೂಸ್ ಡ್ಯೂಟಿ. ಮಳೆ ಬರ್ಲಿ, ಬಿಸಿಲು ಬರ್ಲಿ, ಏನೇ ಬಂದ್ರು ಅವ್ರ ಡ್ಯೂಟಿನ ಅವ್ರು ಮಾಡ್ತಿದ್ದಾರೆ. ಜಸ್ಟ್ ಇಮ್ಯಾಜಿನ್ ದಟ್, ಲೈಕ್ ಸೊ ಮಾಡ್ತಾರೆ ಇಲ್ಲ ಸೆಕೆಂಡ್ರಿ, ಬಟ್ ಈ ಇಮೇಜ್ ಮುಖಾಂತರ ನಿಮ್ಗೆ ಅಟ್ಲೀಸ್ಟ್ ಕಂಟೆಂಟ್ ನೆನ್ಪಿಡ್ತಾರೆ, ರೈಟ್? ನೆಕ್ಸ್ಟ್ ಬನ್ನಿ ಜರ್ಮನಿ. ನಾಜಿ, ಹಿಟ್ಲರ್ ನೆನಪಾಗ್ತಾನೆ. ಏನ್ ಮಾಡ್ತಾನವ? ಎಂಟೈರ್ ಫಂಡಮೆಂಟಲ್ ರೈಟ್ ಸಸ್ಪೆಂಡ್ ಮಾಡಿರ್ತಾನೆ ಡ್ಯೂರಿಂಗ್ ಎಮರ್ಜೆನ್ಸಿ. ನೆಕ್ಸ್ಟ್ ಆಸ್ಟ್ರೇಲಿಯಾ ಹೆಂಗ್ ನೆನ್ಪಿಟ್ಟಿದೀವಿ? ಟ್ರೇಡ್, ದಟ್ ಈಸ್ ಟ್ರೇಡ್. ಸೊ ಟ್ರೇಡ್ ಜಾಯಿಂಟ್ ಸಿಟ್ಟಿಂಗು ಕರೆಂಟ್ ಲಿಸ್ಟ್. ಕರೆಂಟ್ ಸಿಚುವೇಶನ್ ಅಲ್ಲಿ ನಮಗೆ ಆಸ್ಟ್ರೇಲಿಯಾ ಜೊತೆ ಟ್ರೇಡ್ ಬೇಕಾಗಿದೆ, ರಿಮೆಂಬರ್ ಲೈಕ್ ದಟ್. ದೆನ್ ಕಮ್ ಟು ಕೆನಡಾ. ಹೆಸರಲ್ಲೇ ಇದೆ, ಸಿ ಫಾರ್ ಬೈ ಸೆಂಟರ್, ಸ್ಟ್ರಾಂಗ್ ಸೆಂಟರ್ ಆಗಿರ್ಬೋದು, ವಿತ್ ಸೆಂಟರ್ ಆಗಿರ್ಬೋದು, ಬೈ ದ ಸೆಂಟರ್ ಆಗಿರ್ಬೋದು, ದಟ್ ಈಸ್ ಸಿ. ದೆನ್ AD ಮೀನ್ಸ್ ಅಡ್ಮಿನಿಸ್ಟ್ರೇಟಿವ್ ಜುರಿಡಿಕ್ಷನ್ ಆಫ್ ಸುಪ್ರೀಂ ಕೋರ್ಟ್, ರೈಟ್? ಮುಗೀತು. ನೆಕ್ಸ್ಟ್ ಬನ್ನಿ ಐರ್ಲ್ಯಾಂಡ್ ಅಂದ ತಕ್ಷಣ ವಿಲ್ ಕಮ್ ಟು ರಿಮೆಂಬರ್ DPSP. ಹೆಸರಲ್ಲೇ ಇದೆ. P ಅಂತಂದ್ರೆ ಪ್ರೆಸಿಡೆಂಟ್ ಎಲೆಕ್ಷನ್,
ಎಸ್ ಅಂತ ಬಂದರೆ ರಾಜ್ಯಸಭಾ ನಾಮಿನೇಷನ್ ಆಫ್ ರಾಜ್ಯಸಭಾ ಮೆಂಬರ್ಸ್ ಮುಗೀತು. ದೆನ್ ಕಮ್ ಟು USA. ಸೊ ಅಲ್ಲಿ ತುಂಬ ಫ್ರೀಡಮ್ ಇರುತ್ತೆ, ತುಂಬ ಲಿಬರ್ಟಿ ಇರುತ್ತೆ. ಸೊ ದಟ್ಸ್ ವೈ ಫ್ರೀಡಮ್ ಅಂದ ತಕ್ಷಣ ಫಂಡಮೆಂಟಲ್ ರೈಟ್ಸ್, ತುಂಬ ರೈಟ್ಸ್ ಈಸಿಯಾಗಿ ಬರುತ್ತೆ ನಮ್ಗೆ. ಐ ಮೀನ್ ತುಂಬ ರೈಟ್ಸ್ ಕೊಟ್ಟಿರ್ತಾರೆ ಅಲ್ಲಿ. ದೆನ್ ಜುಡಿಷಿಯರಿ ಅಂತ ಬಂದರೆ ಇಂಡಿಪೆಂಡೆಂಟ್ ಜುಡಿಷಿಯರಿ, ಇಂಡಿಪೆಂಡೆಂಟ್ ಜುಡಿಷಿಯಲ್ ರಿವ್ಯೂ. ದೆನ್ ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು, ಜಡ್ಜು, ರಿಮೂವ್ ಇವ್ರನ್ನ ಮಾಡುವಂಥ ಪವರ್ ಕೂಡ ಇರುತ್ತೆ. ಸೊ ದಟ್ಸ್ ವೈ ಇಂಪೀಚ್ಮೆಂಟ್ ಆಫ್, ಇಲ್ಲ ಇದೆ ನೋಡಿ, ಇಂಪೀಚ್ಮೆಂಟ್ ಆಫ್ ಎಲ್ಲಿದೆ ಇದು, ಇಂಪೀಚ್ಮೆಂಟ್ ಆಫ್ ಪ್ರೆಸಿಡೆಂಟ್, ರಿಮ್ಯೂವಲ್ ಆಫ್ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಜಡ್ಜಸ್ ಈ ತರ. ದೆನ್ ಬ್ರಿಟಿಷ್ ಅಂದ ತಕ್ಷಣ ಕ್ರಿಕೆಟ್ ನೆನಪಾಗಬೇಕು, CPL ವೆಸ್ಟ್ ಬೆಂಗಾಲ್. ದೆನ್ ಗೌರ್ಮೆಂಟ್ ಆಫ್ ಇಂಡಿಯಾ ಪೊಟ್ಯಾಟೊ, ದಟ್ ಈಸ್ ಜೆಫ್ ಗಾರ್ಡ್ ಪೊಟ್ಯಾಟೊ. ಫೈನ್, ಓಕೆ. ಸೊ ಈಗ ಕ್ವಶನ್ಸ್ ನೋಡ್ತಾ ಬರೋಣ ಬನ್ನಿ. ಲೆಟ್ಸ್ ಸಿ ಒನ್ ಬೈ ಒನ್ ಕ್ವಶನ್. ಸೊ ಇಲ್ಲಿ ನೀವೇ ಆನ್ಸರ್ ಮಾಡಬೇಕಾಗುತ್ತೆ, ರೈಟ್? ಐ ಗಿವ್ ದ 10 seconds, ಯು ಜಸ್ಟ್ ಆನ್ಸರ್ ದಟ್. ಜಸ್ಟ್ ಲಿಂಕ್ ಮಾಡಕ್ಕೆ ಟ್ರೈ ಮಾಡಿ, ಓಕೆನಾ? ಓಕೆ. ಸೊ ಕ್ವಶನ್ ನಂಬರ್ 1, ಮೆಥಡ್ ಆಫ್ ಅಮೆಂಡಿಂಗ್ ದ Indian Constitution has been borrowed from. So this is the previous year questions. ಇದು ನಿಮಗೆ ಎಕ್ಸಾಮ್ ಅಲ್ಲಿ ಕೇಳಿರುವಂತ ಕ್ವಶನ್ಸ್. ಇದು ನಾನು ಹೊಸದಾಗಿ ಮಾಡ್ತಿರೋದಲ್ಲ, ನಿಮ್ಗೆ ಆಲ್ರೆಡಿ UPSC, KPSC, ಅರೌಂಡ್ ಗ್ರೂಪ್ B ಎಕ್ಸಾಮ್ಸ್, ಗ್ರೂಪ್ C ಅಲ್ಲಿ ಕೇಳಿರುವಂತ ಕ್ವಶನ್ಸ್ ನೋಡಿ. ಅಮೆಂಡಿಂಗ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇಟ್ ಈಸ್ ಬಾರೋಡ್ ಫ್ರಮ್. ನಾನು ಹೇಳಿದೆ, ನೆನ್ಪಿಟ್ಕೊಳ್ಳಿ. ಐ ಗಿವ್ ಯು ದ 10 seconds. ಲೆಟ್ ಸ್ಟಾರ್ಟ್. ಎಲ್ಲಿಂದ ತಗೊಂಡ್ವಿ? ಯಾರು ಅಮೆಂಡ್ ಮಾಡ್ತಾರೆ? ಅಲ್ಲಿ ಅಮೆಂಡ್ಮೆಂಟ್ ಮಾಡೋದು ಯಾರು? ಐ ಟೋಲ್ಡ್ ಯು ಒನ್ ಪರ್ಸನಾಲಿಟಿ ನೇಮ್. USA ನಾ, ಇಂಗ್ಲೆಂಡ, USSR, ಸೌತ್ ಆಫ್ರಿಕಾನ? ಯಾರು ಅಮೆಂಡ್ಮೆಂಟ್ ಮಾಡ್ತಾರೆ? ಓಕೆ, 4, 3, 2, 1, ರೈಟ್. ಸೊ ಅಮೆಂಡ್ಮೆಂಟ್ ಮಾಡೋದು ಯಾರು? ನಾ ಹೇಳಿದೆ ನಿಮಗೆ, ನೆಲ್ಸನ್ ಮಂಡೇಲಾ ಅಮೆಂಡ್ಮೆಂಟ್ ಮಾಡ್ತಾರೆ. ಎಸ್, ಯು ಆರ್ ರೈಟ್, ಸೌತ್ ಆಫ್ರಿಕಾ. ಹೆಂಗೆ ನೆನ್ಪಿಡ್ತೀರಿ ಈಗ? ಸೊ ಅಮೆಂಡ್ಮೆಂಟ್ ಮಾಡಿದ್ದೆ ಯಾರು? ಅಲ್ಲಿದ್ದ ರೇಸಿಸಮ್ನ ಓಡಿಸ್ಬಿಟ್ಟು ನೆಲ್ಸನ್ ಮಂಡೇಲ ಇಸ್ ಫ್ರಮ್ ಸೌತ್ ಆಫ್ರಿಕಾ, ರೈಟ್. ಮುಗೀತು. ನೆಕ್ಸ್ಟ್ ಬನ್ನಿ. ಸೊ ಫಂಡಮೆಂಟಲ್ ಡ್ಯೂಟಿ. ಸೊ ಏನೇ ಸಿಚುವೇಶನ್ ಬಂದ್ರು ಅವರ ಡ್ಯೂಟಿ ಅವರು ಮಾಡ್ತಾ ಇದ್ದಾರೆ. ಮಳೆ ಬರ್ಲಿ, ಬಿಸಿಲು ಬರ್ಲಿ, ಸಿಡಿಲು ಬರ್ಲಿ, ಯಾರು ಡ್ಯೂಟಿ ಮಾಡ್ತಿದ್ದಾರೆ? ಯಾರವರು? ಎಸ್, ಪುಟಿನ್. ಈಸ್ ಫ್ರಮ್ ರಷ್ಯಾ, ರೈಟ್. ಸೊ ಇಷ್ಟೇ ಸಿಂಪಲ್ ಇರುತ್ತೆ. ಈ ಒಂದು ಸ್ಕಿಲ್ ನ ನೀವು ಕಲಿತಿದ್ದೀರಿ ಅಂತಂದ್ರೆ ಯು ಆರ್ ನೆವರ್ ಗೋಯಿಂಗ್ ಟು ಫರ್ಗೆಟ್ ದ ಥಿಂಗ್. ಸೊ ನಾನು ಅದಕ್ಕೆ ಹೇಳಿದ್ದು, ನಿಮ್ಗೆ ಟೈಟಲ್ ಹೇಳಿದೆ ಏನಂತ, ಓದಿದ್ದು ನೆನ್ಪಿಡೋದು ಹೇಗೆ. ದಿಸ್ ಈಸ್ ಹೌ ಯು ಗೋಯಿಂಗ್ ಟು ರಿಮೆಂಬರ್. ಸರ್ ಇಷ್ಟೇನಾ? ನೋ, ದಿಸ್ ಈಸ್ ಓನ್ಲಿ ಒನ್ ಟೆಕ್ನಿಕ್. ಈ ತರ ಅರೌಂಡ್ ನಿಮಗೆ 30 to 40 ಟೆಕ್ನಿಕ್ಸ್ ಇದಾವೆ. ಎಂಟೈರ್ ಸಿಲೆಬಸ್ನ ನಿಮ್ಗೆ ನೆನ್ಪಿಡ್ಬೋದು. ಫೈನ್, ಓಕೆ. ನೆಕ್ಸ್ಟ್ ನೋಡ್ತಾ ಬರೋಣ ಬನ್ನಿ. ವಿ ಹ್ಯಾವ್ ಬಾರೋಡ್ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ ಸ್ಟೇಟ್ ಪಾಲಿಸಿ ಫ್ರಮ್ ದ ಕಾನ್ಸ್ಟಿಟ್ಯೂಷನ್ ಆಫ್. ನಿಮ್ಗೆ ಹೇಳಿದೆ, ವೆರಿ ಈಸಿ ಕ್ವಶನ್. ಐರ್ಲ್ಯಾಂಡ್. ಓಕೆ, ಇಲ್ಲಿ ಬನ್ನಿ. ಸೊ ಮ್ಯಾಚ್ ದ ಫಾಲೋಯಿಂಗ್ ನೋಡಿ. ನೀವು ಮ್ಯಾಚ್ ದ ಫಾಲೋಯಿಂಗ್ ನೋಡಕ್ ಹೋಗ್ಬಿಡಿ, ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ಬೋದು ನೋಡಿ. ಎಮರ್ಜೆನ್ಸಿ ಪ್ರಾವಿಷನ್. ಓಕೆ, ಫೈನ್. ಇದು ನೆನಪಾಗ್ತಿಲ್ವಾ? ಫೈನ್, ನೆಕ್ಸ್ಟ್ ಬನ್ನಿ. ಫಂಡಮೆಂಟಲ್ ರೈಟ್ಸ್. ಸೊ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ತುಂಬಾ ರೈಟ್ಸ್ ಇರುತ್ತೆ, ನಮಗೆ ತುಂಬಾ ಫ್ರೀಡಮ್ ಸಿಗುತ್ತೆ. ಅದರಿಂದ ಸುಪ್ರೀಂ ಕೋರ್ಟ್ ಜಡ್ಜ್ ತೆಗಿಬಹುದು, ಪ್ರೆಸಿಡೆಂಟ್ ನ ತೆಗಿಬಹುದು, ಈ ತರ ಅಂತ ಎಲ್ಲ ಹೇಳಿದೆ. ಯಾವುದು ಫಂಡಮೆಂಟಲ್ ರೈಟ್ಸ್? ಎಸ್, ಅಮೇರಿಕಾ, ರೈಟ್. ನೆಕ್ಸ್ಟ್ ಹೇಳಿದೆ ಪಾರ್ಲಿಮೆಂಟರಿ ಸಿಸ್ಟಮ್. ನಾನು ಹೇಳಿದೆ ಪಾರ್ಲಿಮೆಂಟರಿ ಸಿಸ್ಟಮ್ ಎಲ್ಲಿಂದ ತಗೊಂಡ್ವಿ? ನೆನ್ಪಿಟ್ಕೊಳ್ಳಿ. ಪಿ ಎಲ್ಲಿ ಬಂತು? CPL ವೆಸ್ಟ್ ಬೆಂಗಾಲ್. ಇಲ್ಲಿ ಪಿ ಬಂತು. ಎಲ್ಲಿ ಅದು? ದಟ್ ಈಸ್ ಬ್ರಿಟನ್, ದಟ್ ಈಸ್ ಬ್ರಿಟಿಷ್ ಇನ್ ದ ಸೆನ್ಸ್ ಯುನೈಟೆಡ್ ಕಿಂಗ್ಡಮ್, ರೈಟ್? ನೆನ್ಪಿಡ್ತಿದ್ರಾ? ದೆನ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, DPSP, ಐರ್ಲ್ಯಾಂಡ್. ಓಕೆ, ದೆನ್ ಈಗ ಫಸ್ಟ್ ಒನ್ ಬನ್ನಿ. ಮಿಕ್ಕಿರೋದೇ ಒಂದು, ಜರ್ಮನಿಯಲ್ಲಿ ಯಾರು? ನಾಜಿ ಗೌರ್ಮೆಂಟ್ ಇದ್ದು, ಹಿಟ್ಲರ್ ಇದ್ದ. ಅಲ್ಲಿ ಎಮರ್ಜೆನ್ಸಿ ಸಿಚುವೇಶನ್ ಕ್ರಿಯೇಟ್ ಮಾಡಿಬಿಟ್ಟು ಫಂಡಮೆಂಟಲ್ ರೈಟ್ಸ್ ನ ತೆಗಿತಿದ್ದ. ದಟ್ ಮೀನ್ಸ್ ಸಸ್ಪೆನ್ಷನ್ ಆಫ್ ಫಂಡಮೆಂಟಲ್ ರೈಟ್ ಡ್ಯೂರಿಂಗ್ ದ ಎಮರ್ಜೆನ್ಸಿ. ಸೊ ಇದು UPSC ಕ್ವಶನ್ಸ್. ಓಕೆ, ಸೊ ಈ ತರ ನೀವು ಓದಿದ್ದೀರಾ ಅಂತಂದ್ರೆ you are never going to forget again. Fine, this is the one technique. So this is the part 1. So part 2 ಮುಂದೆ ಬರುತ್ತೆ, you just wait for it. So this is how you can remember entire constitution ಆಗಿರಬಹುದು. ಇದು ಬರೀ ನಿಮಗೆ ಪಾಲಿಟಿ ಹೇಳ್ತಿದೀವಿ. So you can apply these logic in any subject. So this is how you going to remember. So ನಿಮ್ಮ ಹೋಮ್ ವರ್ಕ್ ಏನು ಅಂತಂದ್ರೆ ಇನ್ನೊಂದ್ಸರಿ ವಿಡಿಯೋನ ಪಾಸ್ ಮಾಡಿ. ಓಕೆ, ಪಾಸ್ ಮಾಡಿ. ಯು ಜಸ್ಟ್ ರಿಮೆಂಬರ್, ನಿಮಗೆ ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ ಅಂದ ತಕ್ಷಣ ಏನ್ ನೆನಪಾಗಬೇಕು? ಜಸ್ಟ್ ಗಿವ್ ಎ ಥಾಟ್ ಫಾರ್ ಇಟ್. ದೆನ್ 1935 ಆಕ್ಟ್ ಇಂದ ನಾವ್ ಹೆಂಗ್ ನೆನ್ಪಿಟ್ಕೋಬೇಕು? ಜರ್ಮನಿಯಿಂದ ಏನ್ ತಗೊಂಡ್ವಿ, ಸೌತ್ ಆಫ್ರಿಕಾ ಇಂದ ಏನ್ ತಗೊಂಡ್ವಿ, ಕೆನಡಾ ಇಂದ ಏನ್ ತಗೊಂಡ್ವಿ, ನಿಮಗೆ ಆ ವರ್ಡ್ ನೋಡಿದ ತಕ್ಷಣ ನಿಮಗೆ ನೆನಪಾಗಬೇಕು. ಸೊ ದಿಸ್ ಈಸ್ ಹೌ ಯು ನೀಡ್ ಟು ರಿಮೆಂಬರ್. ಫೈನ್, ಓಕೆ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅದಲ್ಲಿ. ಸೊ ಡೆಫಿನೆಟ್ಲಿ. ಸೊ ಇನ್ನೂ ನಿಮಗೆ ವಿಡಿಯೋ ಬೇಕು ಅಂತಂದ್ರೆ, ಈ ತರ ಎಲ್ಲಾ ಸಬ್ಜೆಕ್ಟು ಈ ತರ ಬೇಕು ಅಂತಂದ್ರೆ ಜಸ್ಟ್ ಕಾಮೆಂಟ್, like, share and subscribe. See,
ನಮಗೆ ಸಬ್ಸ್ಕ್ರೈಬ್ ಜಾಸ್ತಿ ಆದಷ್ಟು ಇಟ್ಸ್ ಲೈಕ್ ಎ ಮೋಟಿವೇಟ್ ಟು ಅಸ್ ಟು ಮೋರ್ ವಿಡಿಯೋಸ್ ಲೈಕ್ ದಿಸ್. ಸೊ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ, ಆ್ಯಂಡ್ ಕಾಮೆಂಟ್ ಯುವರ್ ಥಾಟ್ ಆನ್ ದಿಸ್. ಸೊ ಇದು ನಿಮಗೆ ಇಷ್ಟ ಆಯಿತು ಅಂದರೆ ಜಸ್ಟ್ ಗಿವ್ ಎ ಒನ್ ಲೈಕ್. ಫೈನ್. ಆ್ಯಂಡ್ ಎಸ್, ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.